Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಇಯರ್ ಕೇಳೋರಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ ಕೇಳೋರೆಲ್ಲ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಸಾಲ್ವ್ ಮಾಡಿಸ್ತಿದ್ದೀನಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರ್ತವೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕೋಸ್ಕರ ನಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಬೇರೆ ಬೇರೆ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸೊ ನಿಮಗೆ ಸಾಲ್ವ್ ಮಾಡಿಸ್ತೀನಿ. ಬೇಕಾದರೆ ಆಲ್ಮೋಸ್ಟ್ ನೋಡಿ, ಈಗ ನೀವು ಫಸ್ಟ್ ಟರ್ಮು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಬರ್ತಿರ್ತೀರ, ಅವೇ ಕ್ವಶನ್ಸ್ ಬಂದಿದ್ದು. ಸೊ ಅದಕ್ಕೋಸ್ಕರ ನೀವು ಈ ಕ್ವಶನ್ಸ್ ಏನು ಮಾಡ್ತಿದ್ದೀನಿ ಆಲ್ಮೋಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ನೀವು ನಾರ್ಮಲಾಗಿ ನಾನು ಎಲ್ಲ ಕ್ವಶನ್ ಟೋಟಲ್ ನಂಬರ್ ನೋಡಿ, ಸೆಕೆಂಡ್ PUC ನೀವು ಓದ್ತಿದ್ದೀರಂದರೆ ಸೆಕೆಂಡ್ PUC ಕ್ವಶನ್ ಪೇಪರಲ್ಲಿ ನಾವು ಟೋಟಲ್ ಆಗಿ 46 ಕ್ವಶನ್ಸ್ ಇರ್ತವೆ. ಆ್ಯಂಡ್ 46 ಕ್ವಶನ್ಸ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಓಕೆ, ಕ್ವಶನ್ ನಂಬರ್ 1 ಸಪ್ರೇಟ್ ವಿಡಿಯೋ, ಕ್ವಶನ್ ನಂಬರ್ 2 ಸಪ್ರೇಟ್ ವಿಡಿಯೋ, ಕ್ವಶನ್ ನಂಬರ್ 4 ಸಪ್ರೇಟ್ ಮಾಡಿಯೋ, ಈ ಥರ 46 ಕ್ವಶನ್ಸ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಅದರಿಂದ ಪ್ರತಿಯೊಂದು ಕ್ವಶನ್ಸು ನೀವು ಕ್ವಶನ್ಸ್ದು ವಿಡಿಯೋ ನೀವು ಸಾಲ್ವ್ ಮಾಡಿದರೆ ಸೊ ನಿಮಗೆ 100 out of 100 ಬರೋದು ಪಕ್ಕ. ಓಕೆ, ಸೊ ನಿಮಗೆ 100 out of 100 ಬರೋ ರೆಸ್ಪಾನ್ಸಿಬಿಲಿಟಿ ನಂದು. ಬಟ್ ನೀವು ಪ್ರತಿಯೊಂದು ವಿಡಿಯೋ ಚೆನ್ನಾಗಿ ನೋಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಕಲಿಬೇಕು. ಅರ್ಥ ಮಾಡ್ಕೊಂಡು ಕಲಿತ್ರೆ ಸೊ ನೀವು ಯಾವ ಪ್ರಾಬ್ಲಮ್ ಅಂದರೆ ಈಸಿಯಾಗಿ ಮಾಡ್ತೀರಾ. ಓಕೆ, ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ ಇದಾದಮೇಲೆ ಸೊ ನಾನೇನು ಈ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದ್ಮೇಲೆ ಮತ್ತು ನಾನು NCERT ಎಕ್ಸೈಸ್ ವೈಸು ಕ್ವಶನ್ಸ್ ಸಾಲ್ವ್ ಮಾಡೋಣ, ಆಮೇಲೆ KCET, ಆಮೇಲೆ JEE ಮೇನ್ಸು ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ಇದಾದಮೇಲೆ ನಾನು ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ರೆಡಿ ಮಾಡಿ ಅದನ್ನು ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಈಗ ಕ್ಲಾಸ್ ಏನು ಮಾಡಿರ್ತೀನಲ್ಲ ಅದರದ್ದು ಪ್ಲೇಲಿಸ್ಟ್ ರೆಡಿ ಮಾಡ್ತೀನಿ. ಚಾಪ್ಟರ್ ವೈಸ್ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಸೊ ಇಲ್ಲೇನು PDF ಬರ್ದಿರ್ತೀನಿ ನೋಡಿ, ಆ PDF ಬರ್ದಿರ್ತೀನಲ್ಲ ಅದನ್ನೇ PDF ಕನ್ವರ್ಟ್ ಮಾಡಿ ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರಿಂದನೂ ಚೆಕ್ ಮಾಡಬಹುದು ನೀವು. ಓಕೆ, ಯಾಕಂದರೆ ಕೆಲವೊಬ್ಬರಿಗೆ ವಿಡಿಯೋ ನೋಡೋ ಭಾಳ ಲೆಂತಿ ಅನಿಸುತ್ತೆ, ನಿಮಗೆ ಭಾಳ ಬೋರ್ ಅನಿಸುತ್ತೆ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಸೊ ನೀವೇನು ಮಾಡು, PDF ನೋಡಿಕೊಂಡು ನೀವು ಕ್ವಶನ್ಸ್ನ ಅರ್ಥ ಮಾಡಿಕೊಂಡು ಕಲಿಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ ಇವೆಲ್ಲ ಏನು ಕ್ವಶನ್ಸ್ ಇದ್ದಾವೆ ಸೊ ನೀವು ಇಂಪಾರ್ಟೆಂಟ್ ಆಗಿರ್ತವೆ ಭಾಳ. ಕ್ವಶನ್ಸ್ ಸಾಲ್ವ್ಸ್ ಮಾಡುವಾಗ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ. ಸ್ಲೋ ಅನಿಸಿದವರು ನೀವು ವಿಡಿಯೋನ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಬೋದು. ವಿಡಿಯೋದಲ್ಲಿ ಆಪ್ಷನ್ ಇರುತ್ತೆ ಅಲ್ಲಿ. ಅದೇ ಥರ ಮತ್ತು ಇನ್ನು ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ಸ್ಲೋ ಮಾಡಿಕೊಂಡು ನೋಡ್ಬೋದು. ಓಕೆ, ಸೊ ನಾವು ಈಗ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೆಕೆಂಡ್ PUCದು ಡಿಟರ್ಮೆಂಟ್ಸ್. ಓಕೆ, ಡಿಟರ್ಮೆಂಟ್ಸ್ MCQs ಏನು ಕೇಳ್ತಾರೆ ಸೊ ಆ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ MCQ ಇಂದ 1 ಮಾರ್ಕು ಪಕ್ಕಾ ಕ್ವಶನ್ ಬರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ನೋಡಿ ಡಿಟರ್ಮೆಂಟ್ಸಿಂದ ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ ಅಂದರೆ ಒಂದು MCQ ಕೇಳ್ತಾರೆ. ಸೊ ದಟ್ ಈಸ್ ಒಂದು MCQ ಕೇಳ್ತಾರೆ ಆ್ಯಂಡ್ ಒಂದು 2 ಮಾರ್ಕ್ಸಿನ ಒಂದು ಕ್ವಶನ್ ಕೇಳ್ತಾರೆ. 2 ಮಾರ್ಕ್ಸಿನ ಒಂದು ಕ್ವಶನ್ ಕೇಳ್ತಾರೆ. ಒಂದು 2 ಮಾರ್ಕ್ಸಿನ ಒಂದು ಕ್ವಶನ್ ಕೇಳ್ತಾರೆ. ಒಂದು 5 ಮಾರ್ಕ್ಸಿನ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಸೊ ಒಂದು MCQ ಕೇಳ್ತಾರೆ, ಒಂದು 2 ಮಾರ್ಕ್ಸಿನ ಒಂದು ಕ್ವಶನ್, ಒಂದು 5 ಮಾರ್ಕ್ಸಿನ ಒಂದು ಕ್ವಶನ್ ಕೇಳ್ತಾರೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ, ಇಲ್ಲಾಂದ್ರೆ ಇಲ್ಲ. ಸೊ ಆಲ್ಮೋಸ್ಟ್ ಇದಂತರೂ ಪಕ್ಕ. ಸೊ ಇಷ್ಟು ಮಾರ್ಕ್ಸ್, ಒಂದು MCQ, ಒಂದು 2 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಪಕ್ಕ ಬರುತ್ತೆ. ಅದಕ್ಕೋಸ್ಕರ MCQ ಕ್ವಶನ್ಸ್ ಏನಿಲ್ಲ ಅದಕ್ಕೆ ಇಂಟೆನ್ಷನ್ ಇಟ್ಕೊಂಡು ಸೊ ನಾನು MCQs ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ನಾವು ವಿ ವಿಲ್ ಗೋ ಫಾರ್ ಡೈರೆಕ್ಟ್ಲಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ನಾವು ಪೆನ್ನ ಚೇಂಜ್ ಮಾಡ್ತೀನಿ, ಇದು ಬೇಡ. ಓಕೆ, ಸೊ ನಾವು ದ ವ್ಯಾಲ್ಯೂ ಆಫ್, ಸೊ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನೀವು MCQs ಸಾಲ್ವ್ ಮಾಡೋ ಗೊತ್ತಿರೋ. ಅದಕ್ಕೋಸ್ಕರ ನಾನು ಪ್ರೀವಿಯಸ್ಲಿ ಕಾನ್ಸೆಪ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ಕಾನ್ಸೆಪ್ಟು ಎಕ್ಸ್ಪ್ಲೇನ್ ಮಾಡಿಸಿದ್ದೀನಿ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ ನೀವು, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ವ್ಯಾಲ್ಯೂ ಆಫ್ ನಾನು ಡಿಟರ್ಮೆಂಟ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀವಿ ಅಂದರೆ ಸೊ ಯಾವ ಥರ ಒಂದು ಡಿಟರ್ಮೆಂಟ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀವಿ ಅಂದರೆ ಸೊ ನಾವು ಇಲ್ಲಿ ಕೊಟ್ಟಿರೋ ಡಿಟರ್ಮೆಂಟ್ ಬರ್ಕೊಳ್ಳಿ. ಫಸ್ಟ್ ಕೊಟ್ಟಿರೋ ಡಿಟರ್ಮೆಂಟ್ ಏನಿದೆ ದಟ್ ಈಸ್ 2 4 -1 -1 2 ಇಷ್ಟಿದೆ ಅಂತ ಅಂದ್ಕೊಳ್ಳಿ. ಇಷ್ಟಿದೆ ಅಂತಂದಾಗ ನಾನು ಏನು ಮಾಡ್ತೀನಿ ಅಂದರೆ ಓಕೆ, ಫಸ್ಟ್ ಏನು ಲೆಫ್ಟ್ ಹ್ಯಾಂಡ್ ಸೈಡಿಂದ, ಸೊ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ಪರ್ ಸೈಡಿಂದ ಇದು ರೈಟ್ ಹ್ಯಾಂಡ್ ಸೈಡಿಂದ ಲೋವರ್ ಸೈಡ್ಗೆ ಮಲ್ಟಿಪ್ಲೈ ಮಾಡೋದು. ಇದು ಮಲ್ಟಿಪ್ಲೈ ಮಾಡೋದು 2 × 2 ಮಾಡಿದಾಗ ಎಷ್ಟಾಗುತ್ತೆ 4 ಆಗುತ್ತೆ. ಮೈನಸ್ ಆಫ್ ಈ ವರ್ಡ್ ಮಲ್ಟಿಪ್ಲೈ. ಸೊ ಈ ವರ್ಡ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ, ಸೊ 1 × -1 × 4 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ -4 ಆಗುತ್ತೆ. ಮತ್ತು ನೀವು ಮೈನಸ್ ಮಿಸ್ ಮಾಡ್ತೀರಾ, ಇಲ್ಲಿ ಮೈನಸ್ ಆಲ್ರೆಡಿ ಇದೆ ಅಂತ ಮೈನಸ್ ಬರೆಯಲ್ಲ. ಸೊ ಇದೇನಾಗುತ್ತೆ 4 ಟೈಮ್ಸ್ ಆಫ್ 2 × 2 ಮಾಡಿದ್ರೆ 4 ಆಗುತ್ತೆ. ಮೈನಸ್ ಆಲ್ರೆಡಿ ಬರ್ಕೊಂಡ್ಬಿಡ್ಬೇಕು. ಆಮೇಲೆ ಇಲ್ಲಿ ಏನು ಬರುತ್ತೆ ಅದು ಬರಬೇಕು. -1 × 4 ಮಾಡಿದ್ರೆ -4 ಬರುತ್ತೆ. ಸೊ ನಮ್ಗೆ ಏನು ಬರುತ್ತೆ ಇದ್ರದ್ದು ಆನ್ಸರ್ ಏನು ಬರುತ್ತೆ ಅಂದರೆ -× -, ಮಾಡಿದ್ರೆ ಪ್ಲಸ್ ಆಗುತ್ತೆ. 4 + 4 ಮಾಡಿದ್ರೆ ಎಷ್ಟಾಗುತ್ತೆ 8 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಇಷ್ಟು ಬರೆದ್ರೆ ನಮಗೆ 8.
ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದ್ರದ್ದು ಅದೇ ಸೇಮ್ ಡಿಟರ್ಮೆಂಟ್ ಕಂಡಿಡಿ ಅಂತಂದ್ರೆ ಡಿಟರ್ಮೆಂಟ್ ಕಂಡಿಡಿಯೋಕ್ಕೋಸ್ಕರ ಏನು ಮಾಡಬೇಕು, ಇದು ಮಲ್ಟಿಪ್ಲೈ ಮಾಡೋದು ನಾನು ಇದು ಮಲ್ಟಿಪ್ಲೈ ಮಾಡೋಕು ಮೈನಸ್ ಆಫ್ ಇದು ಮಲ್ಟಿಪ್ಲೈ ಇವಾಗ ಮಲ್ಟಿಪ್ಲೈ ಮಾಡಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮಾಡಿದ್ರೆ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ ಮೈನಸ್ ಆಫ್ ಆಮೇಲೆ ಸೈನ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ ಕಾಸ್ ಸ್ಕ್ವೇರ್ ಥೀಟಾ ಯು ರೈಟ್ ಆಸ್ ಇಟ್ ಈಸ್ ಕಾಸ್ ಸ್ಕ್ವೇರ್ ಥೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಯು ರೈಟ್ ಆಸ್ ಇಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಏನು ಬರುತ್ತೆ ನಮಗೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಏನು ಬರುತ್ತೆ 1 ಬರುತ್ತೆ ಯು ರೈಟ್ ಇಟ್ 1. ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದಾವೆ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ನಮ್ಗೆ ಏನಿದೆ ಅಂದ್ರೆ ಇಫ್ ಇದು ಕೊಟ್ಟಿದ್ರೆ ಇದ್ರದ್ದು ಡಿಟರ್ಮೆಂಟ್ ಎದಕ್ಕೆ ಈಕ್ವಲ್ ಇರುತ್ತೆ, ಇದ್ರ ಡಿಟರ್ಮೆಂಟ್ಗೆ ಈಕ್ವಲ್ ಇರುತ್ತೆ, ದೆನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬರುತ್ತೆ ಅಂತ ಹೇಳಿ ನಾವು ಒಂದೇ ಬರ್ಕೊಳ್ಳೋಣ. ಫಸ್ಟ್ ಇದು ಡಿಟರ್ಮೆಂಟ್ ಕಂಡು. ಓಕೆ ಸೊ ಫಸ್ಟ್ ಇವಾರ್ಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಮೈನಸ್ ಆಫ್ ಇವಾರ್ಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 3 into 1 ಮಾಡಿದ್ರೆ ಏನಾಗುತ್ತೆ 3 ಆಗುತ್ತೆ ಮೈನಸ್ ಆಫ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಇದು ಡಿಟರ್ಮೆಂಟ್ ಕಂಡು. 3 into 1 ಮಾಡಿದ್ರೆ ಏನಾಗುತ್ತೆ 3 ಆಗುತ್ತೆ ಮೈನಸ್ ಆಫ್ 4 into 2 ಮಾಡಿದ್ರೆ ಎಷ್ಟಾಗುತ್ತೆ 8 ಆಗುತ್ತೆ ಯು ರೈಟ್ ಇಟ್ 8. ಓಕೆ ಇಲ್ಲಿ +3 ಇದೆ ಇಲ್ಲಿ +3 ಇದೆ ಕ್ಯಾನ್ಸಲ್ ಮಾಡ್ಕೊಂಡು. ಸೊ ಇಲ್ಲಿ +3 ಇದೆ +3 ಈ ಕಡೆ ಅಂದ್ರೆ -3 ಆಗುತ್ತೆ +3 ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್. ಉಳಿಯೋದೇನಿಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು -8 ಈ ಮೈನಸ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ +or-√8 ಬರುತ್ತೆ. ಸ್ಕ್ವೇರ್ ಇದ್ದಿದ್ದು ಆ ಕಡೆ ಹೋದ್ರೆ ಅಂತ +or- ಬರುತ್ತೆ +or-√8. ಸೊ √8 ನ ಹೆಂಗೆ ಬರಿಬೋದು +or-√8 ನ ಹೆಂಗೆ ಬರುತ್ತೆ 4 into 2 ಬರಿಬೋದು. ಓಕೆ ಸೊ √4 ವ್ಯಾಲ್ಯೂ ಎಷ್ಟು √4 ವ್ಯಾಲ್ಯೂ 2 ಆಗುತ್ತೆ ದಟ್ ಈಸ್ ದಿಸ್ ವಿಲ್ ಬಿಕಮ್ +or-√4 ವ್ಯಾಲ್ಯೂ 2 ಆಗುತ್ತೆ 2 ಬರ್ಕೊಳ್ಳಿ √2 ವ್ಯಾಲ್ಯೂ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಏನು ಬಂತು +or-2 ಓಕೆ ಸೊ ದಿಸ್ ಇಸ್ ದಿ ಆನ್ಸರ್. ಇಷ್ಟೇ ನೋಡಿ. ಸೊ ಅದೇ ಥರ ಇದನ್ನು ಇಲ್ಲಿನೂ ಸೇಮ್ ಎಕ್ಸಾಕ್ಟ್ಲಿ ಹಂಗೆ ಇದೆ ಬಟ್ ಸ್ವಲ್ಪ ಕ್ವಶನ್ ಚೇಂಜ್ ಕೊಟ್ಟಿದ್ದಾನೆ. ನಾವೇನು ಮಾಡ್ಬೇಕಂದ್ರೆ ಸೊ ಫಸ್ಟ್ ಇದ್ರ ಡಿಟರ್ಮೆಂಟ್ ಕಂಡುಹಿಡಬೇಕು ಆಮೇಲೆ ಇದ್ರ ಡಿಟರ್ಮೆಂಟ್ ಕಂಡುಹಿಡಬೇಕು ಆಮೇಲೆ ಅದನ್ನ ಈಕ್ವಲ್ ಮಾಡ್ಕೊಂಡಾಗ ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ ನಾವು ನೋಡಿ 2x into x ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 2x² ಮೈನಸ್ ಆಫ್ 6 4 ಎಷ್ಟಾಗುತ್ತೆ 24 ಆಗುತ್ತೆ ಯು ರೈಟ್ ಇಟ್ 24 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 2 into 1 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 2 ಆಗುತ್ತೆ 2 into 1 ಮೈನಸ್ ಆಫ್ 2 into 1 ಮಾಡಿದ್ರೆ 2 ಆಗುತ್ತೆ 5 into 4 ಮಾಡಿದ್ರೆ ದಟ್ ಈಸ್ 20 ಆಗುತ್ತೆ 120. ನಾವು ಸೊ ಯು ರೈಟ್ ಟು 2x² ಅದು ಹೆಂಗೆ ಇದ್ದಿದ್ದು ಹಂಗೆ ಬರ್ಕೊಳ್ಳಿ. ಇದು 2x² ಇಲ್ಲಿ ಏನಾಗಿತ್ತು ನೋಡಿ. ಸೊ 2 - 20 ಮಾಡಿದ್ರೆ ಎಷ್ಟಾಗುತ್ತೆ 2 - 20 ಮಾಡಿದ್ರೆ ದಟ್ ಈಸ್ -18 ಆಗುತ್ತೆ. ಈಗ +24 ನ ಹಾಕಿ ತೊಗೊಂಡು +24 ನ ಹಾಕಿ ತೊಗೊಂಡ್ರೆ ಏನಾಗುತ್ತೆ ಸಾರಿ -24 ನ ಹಾಕಿ ತೊಗೊಂಡ್ರೆ ಏನಾಗುತ್ತೆ +24 ಆಗುತ್ತೆ ಯು ರೈಟ್ ಇಟ್ +24. ಓಕೆ 24 ಅಲ್ಲಿ 18 ಕಳೆದ್ರೆ ಎಷ್ಟಾಗುತ್ತೆ 24 ಅಲ್ಲಿ 18 ಕಳೆದ್ರೆ ನಮ್ಗೆ ಎಷ್ಟಾಗುತ್ತೆ 6 ಬರುತ್ತೆ. ಓಕೆ 24 ಅಲ್ಲಿ 18 ಕಳೆದ್ರೆ 6 ಆಗುತ್ತೆ 2x². ಈ 2 ನ ಡಿವೈಡ್ ಮಾಡಿ 2 ಡಿವೈಡ್ ಮಾಡಿದ್ರೆ ಏನಾಗುತ್ತೆ x² ದಟ್ ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2 2 1 ಜಾ 2 3 ಜಾ. ಸೊ x² ಇಸ್ ಈಕ್ವಲ್ ಟು ಏನು ಬಂತು 3 ಬಂತು. ಸ್ಕ್ವೇರ್ ನ ಆ ಕಡೆ ಕಳಿಸಿದ್ರೆ ನನಗೆ +or-3 ಬರುತ್ತೆ +or-√3 ಬರುತ್ತೆ x ದಟ್ ಈಸ್ ಈಕ್ವಲ್ ಟು +or-√3. ಓಕೆ ದಿಸ್ ಇಸ್ ದ ವ್ಯಾಲ್ಯೂ ಆಫ್ x. ಓಕೆ ಈತನ್ನು ನೋಡಿ +or-√3 ಎಸ್ +or-√3 ಇಷ್ಟಿದೆ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 1 MCQ ಅಲ್ಲಿ 1 ಮಾರ್ಕ್ಸ್ ಪಕ್ಕಾ ಕ್ವಶನ್ ಬಂದೇ ಬರುತ್ತೆ. ಓಕೆ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ ಸೊ ಅದೇನೋ ಸೇಮ್ ನಿಮಗೆ ಡಿಟರ್ಮೆಂಟ್ ವ್ಯಾಲ್ಯೂ ಗೊತ್ತಿರಬೇಕು. ಓಕೆ ಸೊ ನಮಗೆ ಡಿಟರ್ಮೆಂಟ್ ನಾವು ಜಸ್ಟ್ ಇಲ್ಲೇನಿದೆ. ಸೊ ಇಫ್ ದೇರ್ ಆರ್ 2 ವ್ಯಾಲ್ಯೂಸ್ ಆಫ್ ಎ ಓಕೆ ಎದ ಎರಡೆರಡು ವ್ಯಾಲ್ಯೂ ಇದೆ. ಓಕೆ ಎದ ಎರಡೆರಡು ವ್ಯಾಲ್ಯೂ ವಿಚ್ ದ ಡಿಟರ್ಮೆಂಟ್ ದಟ್ ಈಸ್ ಈಕ್ವಲ್ ಟು 86 ದೆನ್ ಸಮ್ ಆಫ್ ದೀಸ್ ನಂಬರ್ಸ್ ಅಂದ್ರೆ ಇದನ್ನ ಸಾಲ್ವ್ ಮಾಡಿದಾಗ ಎ ವ್ಯಾಲ್ಯೂ ಬರುತ್ತೆ. ಓಕೆ ಸೊ ಎದ ವ್ಯಾಲ್ಯೂ ಬರ್ತವೆ ಅವು ಎರಡೆರಡು ಬರ್ತವೆ. ಓಕೆ ಒಂದೇ ಬರಲ್ಲ ನಮಗೆ ಏನೇನು ಬರುತ್ತೆ ಎದ ವ್ಯಾಲ್ಯೂ ಏನು ಬರುತ್ತೆ ಎರಡೆರಡು ಬರ್ತವೆ. ಸೊ ಎರಡೆರಡು ಬಂದಮೇಲೆ ಎದ ವ್ಯಾಲ್ಯೂ ಎರಡೆರಡು ಬಂದಾಗ ಸೊ ನಾವು ಏನು ಮಾಡಬೇಕು ಆ ಎರಡು ನಂಬರ್ಸ್ನ ಏನು ಬರ್ತಲ್ಲ ಆ್ಯಡ್ ಮಾಡಿ ಸೊ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅಷ್ಟು ಹೇಳ್ಬೇಕು. ಓಕೆ ಫಸ್ಟ್ ಇದು ಡಿಟರ್ಮೆಂಟ್ ಇದಕ್ಕೆ ಈಕ್ವಲ್ ಇದೆ 86 ಈಕ್ವಲ್ ಇದೆ ಇದನ್ನ ಸಾಲ್ವ್ ಮಾಡ್ಕೊಂಡು ಫಸ್ಟ್ ಡಿಟರ್ಮೆಂಟ್ ಬರ್ಕೊಳ್ತೀನಿ ನೋಡಿ. ಡಿಟರ್ಮೆಂಟ್ ದಟ್ ಈಸ್ 1 - 2 5 2a - 1 ಇಲ್ಲಿ 0 4 2a ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ 86 ಅಂತ ಕೊಟ್ಟಿದೆ. ಇದು ಡಿಟರ್ಮೆಂಟ್ ಕಂಡು. ಸೊ 3x3 ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್ ಗೊತ್ತಿರಬೇಕು. ನೀವು ಹೆಂಗೆ ಮಾಡ್ಬೇಕಂದ್ರೆ ಇಲ್ಲೇನಾಗುತ್ತೆ ಇದು ಪ್ಲಸ್ ಆಗುತ್ತೆ ದಿಸ್ ಪ್ಲಸ್ ಆಗುತ್ತೆ ದಿಸ್ ಇಸ್ ಮೈನಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ. ಓಕೆ ಸೊ ನಾವೇನು ಮಾಡ್ಬೇಕಂದ್ರೆ ಇದು 1 into ಫಸ್ಟ್ ರೋ ಕಾಲಿಂದ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ಕಾಲ್ ಈ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂದ್ರೆ ದಟ್ ಈಸ್ 1 into ಫಸ್ಟ್ ರೋ ಕಾಲಮ್ ಬಿಟ್ಬಿಡಿ. ಫಸ್ಟ್ ಕಾಲಮ್ ಬಿಟ್ಬಿಟ್ಟಾಗ ಏನಾಗುತ್ತೆ ಉಳ್ಕಿದ್ದು ಏನಿರುತ್ತೆ ಅದನ್ನ ಡಿಟರ್ಮೆಂಟ್ ಕಂಡುಹಿಡ್ಬಿಡಿ. ಸೊ a into 2a ಏನು ಬರುತ್ತೆ ದಟ್ ಈಸ್ 2a² ಆಗುತ್ತೆ ಮೈನಸ್ ಆಫ್
4 ಇಂಟು -1 ಬಂದರೆ ಅಂತ ದಟ್ ಈಸ್ -4 ಆಗುತ್ತೆ. ರೈಟ್ ಇಟ್ -4 ಇಷ್ಟ. ನೆಕ್ಸ್ಟ್ ಇಲ್ಲೇನಿದೆ -2 ಇದೆ, ಆಲ್ರೆಡಿ -2 ಇದೆ. ಸೊ -2 ಇಂದ ತಗೋ, -2 ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ 2 ಇಂಟು 2a ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 4a ಬರುತ್ತೆ. ಸೊ ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ ಏನಾಗುತ್ತೆ, ಸೊ 2a ಇಂಟು a ಮಾಡಿದಾಗ ಏನಾಗುತ್ತೆ 4a ಬರುತ್ತೆ. 4a ಬರ್ಕೊಳ್ಳಿ. ಸೊ ಮೈನಸ್ ಆಫ್ ಏನಾಗುತ್ತೆ, -0 ಇಂಟು -1 ಅಂದರೆ 0 ಆಗುತ್ತೆ. ರೈಟ್ ಇಟ್ 0 ಇಷ್ಟ ಆಯ್ತಾ. ಇಷ್ಟಾದ್ಮೇಲೆ ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ನಮಗೆ ಇಲ್ಲಿ 5 ಟೈಮ್ಸ್ ಆಫ್ ಪ್ಲಸ್ 5 ಟೈಮ್ಸ್ ಆಫ್ ಡಿಟರ್ಮೆಂಟ್ ಪ್ಲಸ್ 5 ಟೈಮ್ಸ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಟರೆ 2 ಇಂಟು 4 ಮಾಡಿದಾಗ 5 ಟೈಮ್ಸ್ ಆಫ್ 2 ಇಂಟು 4 ಮಾಡಿದಾಗ 8 ಆಗುತ್ತೆ. ಮೈನಸ್ ಆಫ್ 0 ಇಂಟು a ಮಾಡಿದಾಗ ನಮಗೆ 0 ಬರುತ್ತೆ. ರೈಟ್ ಇಟ್ 0. ಇದನ್ನು ಸಾಲ್ವ್ ಮಾಡ್ಕೊಂತ ಹೋಗಿ. ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2a ಸ್ಕ್ವಯರ್. ಓಕೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +4 ಆಗುತ್ತೆ. ಮೈನಸ್ ಇಂಟು ಮೈನಸ್ +2 ಆಗುತ್ತೆ. 4a ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ದಟ್ ಈಸ್ 5 8 ಎಷ್ಟಾಗುತ್ತೆ, 40 ಆಗುತ್ತೆ. ರೈಟ್ ಇಟ್ 40. ಓಕೆ, ಅವ್ರು ಎಷ್ಟು ಕೊಟ್ಟಿದ್ದಾರೆ, ದ ಡಿಟರ್ಮೆಂಟ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 86 ಅಂತ ಕೊಟ್ಟಿದ್ದಾರೆ. 86 ಬರ್ಕೊಳ್ಳಿ ಡಿಟರ್ಮೆಂಟ್. ಸೊ ದಟ್ ಈಸ್ 2a ಸ್ಕ್ವಯರ್ ಪ್ಲಸ್ 8a ಪ್ಲಸ್ 8a. ಓಕೆ, ಇದು 44. 4 ಪ್ಲಸ್ 40 ಮಾಡಿದಾಗ 44 ಆಗುತ್ತೆ. ಆ 44ನ ಆ ಕಡೆ ಕಳಿಸ್ತೀನಿ. ಓಕೆ, 44ನ ಆ ಕಡೆ ಕಳಿಸ್ತೀನಿ. ಸೊ 86 ಮೈನಸ್ 44 ಮಾಡಿದ್ರೆ ಏನಾಗುತ್ತೆ, ನಮಗೆ 42 ಬರುತ್ತೆ. ಓಕೆ, ಅಥವಾ ನಾವೇನು ಮಾಡಿದ್ರೆ 42 ಬರುತ್ತೆ. ದಟ್ ಈಸ್ 42 2a ಸ್ಕ್ವೇರ್ ಪ್ಲಸ್ 8a. ಓಕೆ, ಈ ಎಲ್ಲ ಈಕ್ವೇಷನ್ ಏನಿದೆ 2 ಕಾಮನ್ ಇದೆ. 2 ಕಾಮನ್ ತೊಗೊಳ್ಳಿ. 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ, 2 ಕಾಮನ್ ತೊಗೊಂಡಾಗ ಏನಾಗುತ್ತೆ, ಅಥವಾ 2 ಕಾಮನ್ ತೊಗೊಳ್ಳಿ, ನಮ್ಗೆ ಏನಾಗುತ್ತೆ 2 ಕಾಮನ್ ತೊಗೊಂಡ್ರೆ ಸೊ ದಿಸ್ ವಿಲ್ ಬಿಕಮ್ a ಸ್ಕ್ವಯರ್ ಪ್ಲಸ್ 4a ದಟ್ ಈಸ್ ಈಕ್ವಲ್ ಟು 42 ಆಗುತ್ತೆ. 2 1 ಜ 2 21 ಜ. ಓಕೆ, 21 ಉಳಿತಾ, 21 ಈ ಕಡೆ ತಗೊಂಡು. ಸೊ ದಟ್ ಈಸ್ a ಸ್ಕ್ವಯರ್ ಪ್ಲಸ್ 4a ಮೈನಸ್ 21 ದಟ್ ಈಸ್ ಈಕ್ವಲ್ ಟು 0. ಇಷ್ಟು ಬಂತು. ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ಕೊಂತೀವಿ. ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ, ಯಾವ ಥರ ಸಾಲ್ವ್ ಮಾಡಬೇಕು ಅಂದರೆ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು. ಮಿಡಲ್ ಟರ್ಮ್ ಯಾವ ಥರ ಸ್ಪ್ಲಿಟ್ ಮಾಡಿದ್ರೆ ಅಂದರೆ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬಂದಿರಬೇಕಂದ್ರೆ -21 ಬರಬೇಕು. ಅದೇ 2 ನಂಬರ್ ನಾವು ಆ್ಯಡ್ ಮಾಡಿದ್ರೆ ಏನು ಬರಬೇಕು, ಅದೇ ನಂಬರ್ಸ್ 2 ನಂಬರ್ ಇದೆ ಅಂತ ಅನ್ಕೊಳ್ಳಿ ನಮಗೆ. ದಟ್ ಈಸ್ ಅದೇ 2 ನಂಬರ್ ಆ್ಯಡ್ ಮಾಡಿದ್ರೆ ಎಷ್ಟು ಬರ್ಬೇಕು, ನಮಗೆ 4 ಬಂದಿರಬೇಕು. ಅವು ಯಾವ ನಂಬರ್ಸ್ ಅವು? ಸೊ ಯಾವ ನಂಬರ್ಸ್ ಅಂದರೆ ಡೈರೆಕ್ಟಾಗಿ ನೀವು ಏನು ಹೇಳ್ಬೋದು, 7 3 ಜ 21. 7 3 ಜ 21 ಹೌದು, 7 3 ಜ 21. ಬಟ್ ಯಾವುದು 21 ಬರ್ತದೆ, మనకు -21 ಬರಬೇಕು. -21 ಬರಬೇಕಂದ್ರೆ ಯಾವ್ದು ಪ್ಲಸ್ ತೊಗೋಬೇಕು, ಯಾವ್ದು ಮೈನಸ್ ತೊಗೋಬೇಕು. ಓಕೆ, ಇಲ್ಲಿ ಏನಿದೆ, ಇಲ್ಲಿ ನೋಡಿ 7 ಪ್ಲಸ್ 3. ಓಕೆ, ಇಲ್ಲಿ ಪಾಸಿಟಿವ್ ಬರಬೇಕು. ಇಲ್ಲಿ ಪಾಸಿಟಿವ್ ತರಬೇಕಂದ್ರೆ ಇಲ್ಲಿ ಸಣ್ಣದಿರೋದನ್ನ ಏನು ಬರಬೇಕು, ನಾವು ನೆಗೆಟಿವ್ ತಗೋಬೇಕಂದ್ರೆ 7 - 3 ಮಾಡಿದಾಗ ಏನು ಬರುತ್ತೆ, 4 ಬರುತ್ತೆ. 7 ಇಂಟು -3 ಮಾಡಿದಾಗ ಏನು ಬರುತ್ತೆ, -21 ಬರುತ್ತೆ. ವಿಚ್ ಮೀನ್ಸ್ ನಮ್ಗೆ ರೂಟ್ಸ್ ಏನು ಬಂದು, ಸೊ 7 - 3 ಅಂದರೆ ಸೊ ದಟ್ ಈಸ್ ಡೈರೆಕ್ಟಾಗಿ ಬರಿಬೋದು. a ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದ್ದಾಗ ಡೈರೆಕ್ಟಾಗಿ ನಾವು ಬರಿಬೋದು. ಏನಂತ ಬರಿಬೋದು ಅಂದರೆ ದಟ್ ಈಸ್ a + 7 ಇಂಟು a - 3 ಅಂತ ದಟ್ ಈಸ್ ಈಕ್ವಲ್ ಟು 0. ಡೈರೆಕ್ಟಾಗಿ ಈ ಥರ ಬರಿಬೋದು. ನಿಮ್ಗೆ ಹೇಳ್ತೀನಿ ಬೇಕಾದ್ರೆ ಹೆಂಗೆ ಬರುತ್ತೆ ಅಂದರೆ, a ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದ್ದಾಗ ಏನು ರೂಟ್ಸ್ ಬರ್ತಾವೆ ಆ ರೂಟ್ಸ್ ಡೈರೆಕ್ಟಾಗಿ ಈ ಥರ ಬರ್ಕೊಳ್ಳಿ. ಓಕೆ, +7 ಬಂದ a + 7 ದಟ್ ಈಸ್ ಈಕ್ವಲ್ ಟು a - 3 ಅಂತ ಇಷ್ಟು ಬರ್ಕೊಂಬಿಡಿ. ಓಕೆ, ಅದನ್ನೇ ಬೇಕಾದ್ರೆ ಸ್ಪ್ಲಿಟ್ ನಿಮ್ಗೆ ಹಂಗೆ ಗೊತ್ತಾಗಿಲ್ಲ ಅಂದರೆ ನೀವು ಸ್ಪ್ಲಿಟ್ ಮಾಡಿ ಮಾಡಿಸಿ ನೋಡಿ. ದಿಸ್ 4a ವಿ ಕ್ಯಾನ್ ರಿಡ್ಯೂಸ್ ಯಾವ ಥರ ಬರಿಬೋದು ಅಂದರೆ ನಾನು ದಟ್ ಈಸ್ 7a - 3a -20n a ರೈಟ್ ಇಟ್ ಆಸ್ ಇಟ್ ಈಸ್. ಓಕೆ, ಪ್ಲಸ್ ಇಲ್ಲೇನಿದೆ ಪ್ಲಸ್ a ಸ್ಕ್ವೇರ್ ಯೂರಿಟ್ ಆಸ್. ಇವೆರಡರಲ್ಲಿ ಏನು ಕಾಮನ್ ಇದೆ, ಅಂದರೆ ಸೊ ನಮಗೆ a ಕಾಮನ್ ಇದೆ. a ಕಾಮನ್ ತಗೊಳ್ಳಿ, ನಮ್ಗೆ ಇಲ್ಲಿ ಏನಾಗುತ್ತೆ a + 7 ಬರುತ್ತೆ. ಇವೆರಡರಲ್ಲಿ ಏನು ಬಂದಿದೆ ಅಂದರೆ ಇವೆರಡರಲ್ಲಿ -3 ಕಾಮನ್ ಇದೆ. -3 ಕಾಮನ್ ತಗೊಳ್ಳಿ, ಇಲ್ಲಿ ಏನಾಗುತ್ತೆ a + 7 ಬರುತ್ತೆ ದಟ್ ಈಸ್ ಈಕ್ವಲ್ ಟು 0. ಇವೆರಡರಲ್ಲಿ ಏನು ಕಾಮನ್, ಇವೆರಡರಲ್ಲಿ a + 7 ಇದೆ, ಅದೇ a + 7 ಕಾಮನ್ ತಗೊಳ್ಳಿ. ಅದಕ್ಕೆ ಡೈರೆಕ್ಟಾಗಿ ಬರಿಬೋದು ನೀವು ಯಾವಾಗ a ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದ್ದಾಗ. a + 7 ಕಾಮನ್ ತೊಗೊಂಡು a + 7 ಕಾಮನ್ ತೊಗೊಂಡಾಗ ಇಲ್ಲಿ ಏನು ಉಳಿತು, a ಬರ್ತೀವಿ. ಮೈನಸ್ ಆಫ್ ಇಲ್ಲಿ a + 7 ಕಾಮನ್ ತೊಗೊಂಡ್ರೆ 3 ಉಳಿತು, 3 ಬರ್ತೀವಿ. ಓಕೆ, ಇಷ್ಟು ಬಂತು. ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ಅಂದರೆ ನಮಗೆ, ಸೊ a + 7 ಈಸ್ ಈಕ್ವಲ್ ಟು 0 ಆರ್ a ದಟ್ ಈಸ್ ಈಕ್ವಲ್ ಟು a - 3 ದಟ್ ಈಸ್ ಈಕ್ವಲ್ ಟು 0. ಇಷ್ಟು ಬಂತು. ಓಕೆ, ಸೊ ನಾವು ಇದರಿಂದ ಸಾಲ್ವ್ ಮಾಡಿ ದಟ್ ಈಸ್ a ಈಸ್ ಈಕ್ವಲ್ ಟು +7 ಆ ಕಡೆ ಕಳಿಸಿದ್ರೆ -7 ಬರುತ್ತೆ ಆರ್. ಸೊ a ದಟ್ ಈಸ್ ಈಕ್ವಲ್ ಟು -3 ಆ ಕಡೆ ಕಳಿಸಿದ್ರೆ +3 ಆಗುತ್ತೆ. ಇವು 2 ವ್ಯಾಲ್ಯೂಸ್ ಬಂದು ಅವ್ರು ಹೇಳಿದ್ರು, ಫಸ್ಟಿಗೆ ಹೇಳಿದ್ದಾರೆ ಇಫ್ ದೇರ್ ಆರ್ 2 ವ್ಯಾಲ್ಯೂಸ್ ಆಫ್ a, ಸೊ ಅವ್ರು ಏನು ಕೊಟ್ಟರೆ ದೆನ್ ಸಮ್ ಆಫ್
ದೀಸ್ ನಂಬರ್ಸ್ ಅಂತ ಕೇಳಿದ್ರೆ ಇವೆರಡು ನಂಬರ್ ಸಮ್ ಮಾಡಿದಾಗ ಏನಾಗುತ್ತೆ ಸೊ ನಮಗೆ -7 + 3 ಮಾಡಿದಾಗ ಏನಾಗುತ್ತೆ ನಮಗೆ -4 ಆಗುತ್ತೆ ಓಕೆ ದಿಸ್ ಇಸ್ ವಾಟ್ ದಿ ಆನ್ಸರ್ ದೇ ಹ್ಯಾವ್ ಆಸ್ಕ್ಡ್ ಇದು -4 ಓಕೆ ಸೊ ಇಲ್ಲಿ ನೋಡಿ ನಾನು ಕ್ವಶನ್ಸ್ MCQ ಕ್ವಶನ್ಸು NCERT ಎಕ್ಸಾಂಪ್ಲರ್ಸ್ ಇಂದನೂ ಮಾಡಿಸಿದ್ದೀನಿ ಬಿಕಾಸ್ ಆಲ್ಮೋಸ್ಟ್ NCERT ಎಕ್ಸಾಂಪ್ಲರ್ ಇಂದನೂ ಕೇಳ್ಬೋದು ಅವರು ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಆಲ್ಮೋಸ್ಟ್ ಬೇಕಾದ್ರೆ ನೋಡಿ ಇದರಲ್ಲೇ ಕ್ವಶನ್ಸ್ ಬರೋದು ನಿಮ್ಗೆ MCQ ಇದರಲ್ಲೇ ಕ್ವಶನ್ಸ್ ಬರುತ್ತೆ ಇದು ಬಿಟ್ಟು ಬೇರೆ ಕ್ವಶನ್ಸ್ ಯಾವುದು ಬರಲ್ಲ ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಜಸ್ಟ್ ರೈಟ್ ಡೌನ್ ಓಕೆ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಓಕೆ ಸೊ ನಮಗೆ ಇಫ್ ಇಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿ ಸೊ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಇಫ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0 ಸೊ ದೆನ್ ಮ್ಯಾಟ್ರಿಕ್ಸ್ ಇಸ್ ಸಿಂಗುಲರ್ ಓಕೆ ಸೊ ಕೊಟ್ಟಿರೋ ಯಾವ್ದಾದ್ರು ಮ್ಯಾಟ್ರಿಕ್ಸ್ ಇದೆ ಅಂತ ಕೂಡ ಅದು ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0 ಬಂದಾಗ ದೆನ್ ಇಟ್ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಸಿಂಗುಲರ್ ಮ್ಯಾಟ್ರಿಕ್ಸ್ ಓಕೆ ಇಫ್ ಡಿಟರ್ಮಿನೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅದು a matrix is ನಾನ್ ಸಿಂಗುಲರ್ ಅಂತ ಓಕೆ ಇದು ಗೊತ್ತಿರಬೇಕು ನಮಗೆ ಏನು ನಮಗೆ ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ದ ಎ ಮ್ಯಾಟ್ರಿಕ್ಸ್ ಇಸ್ ಸಿಂಗುಲರ್ ಅಂತ ಅರ್ಥ ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಎ ಮ್ಯಾಟ್ರಿಕ್ಸ್ ಇಸ್ ನಾನ್ ಸಿಂಗುಲರ್ ಅಂತ ಹೇಳಿ ಅದಕ್ಕೋಸ್ಕರ ಅವ್ರು ಏನು ಕೊಟ್ಟಿದ್ರೆ ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ರೆ ಅವರು ಸಿಂಗುಲರ್ ಅಂತ ಕೊಟ್ಟಿದ್ದಾರೆ ಸಿಂಗುಲರ್ ಅಂದ್ರೆ ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ ಈಕ್ವಲ್ ಟು 0 ಬರುತ್ತೆ ಸೊ ಕಂಡು ಹಿಡ್ಕೋಣ ಈಕ್ವಲ್ ಟು 0 ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಓಕೆ ನಾವು ಏನು ಮಾಡೋಣ ಇದನ್ನ ಡಿಟರ್ಮಿನೆಂಟ್ ಬರ್ಕೊಡಿ ಇದನ್ನ ಡಿಟರ್ಮಿನೆಂಟ್ ಏನು ಬರುತ್ತೆ ದಟ್ ಈಸ್ 1 2x 1 1 1 2 1 -1 okay so that is equal to 0 determinant value ಇದೆ ಏನಿರುತ್ತೆ equal to 0 ಬರುತ್ತೆ so we are expanding along first row so that is first ಇದು ಪ್ಲಸ್ ಬರುತ್ತೆ ಇಲ್ಲಿ ಮೈನಸ್ ಬರುತ್ತೆ ಇಲ್ಲಿ ಪ್ಲಸ್ ಬರುತ್ತೆ ಓಕೆ ಫಸ್ಟ್ ರೋ ಇಂದ ಎಕ್ಸ್ಪಾಂಡ್ ಮಾಡ್ತೀವಿ ಅಂದ್ರೆ ನಾವೇನು ಮಾಡೋದು ದಿಸ್ ಇಸ್ 1 ಆಫ್ ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ 1 ಇಂಟು -1 ಮಾಡಿದ್ರೆ -1 ಬರುತ್ತೆ ಮೈನಸ್ ಆಫ್ 1 ಇಂಟು 1 ಮಾಡಿದ್ರೆ 1 ಬರುತ್ತೆ ಅದೇ ಥರ ಸೊ ಇದು -2 ಸೊ -2 ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು -1 ಮಾಡಿದ್ರೆ ದಟ್ ಈಸ್ -1 ಬರುತ್ತೆ ಮೈನಸ್ ಆಫ್ 2 ಇಂಟು 1 ಮಾಡಿದಾಗ ನಮಗೆ 2 ಬರುತ್ತೆ ಯುರೇಟೆಡ್ 2 ಅದೇ ಥರ ಏನಿದೆ ಎಕ್ಸ್ ಇದೆ ಪ್ಲಸ್ ಎಕ್ಸ್ ಟೈಮ್ಸ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಟಾಗ ಏನಾಗ 1 ಇಂಟು 1 ಮಾಡಿದಾಗ 1 ಬರುತ್ತೆ 1 ಇಂಟು 1 1 ಬರುತ್ತೆ ಮೈನಸ್ ಆಫ್ 2 ಇಂಟು 1 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ನಮ್ಗೆ 2 ಬರುತ್ತೆ ಯುರೇಟೆಡ್ 2 ಓಕೆ ಸೊ ಹಿಯರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 0 ಬರುತ್ತೆ ಇದ್ರ ವ್ಯಾಲ್ಯೂ ಏನು ಬರುತ್ತೆ ನಮಗೆ 0 ಬರುತ್ತೆ ಯುರೇಟೆಡ್ 0 ಓಕೆ ಇದು ವ್ಯಾಲ್ಯೂ 0 ಬಂದರೆ 0 ಬರ್ಕೊಳ್ಳಿ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಸಮಥಿಂಗ್ ವ್ಯಾಲ್ಯೂ ಎಕ್ಸ್ ಏನೋದು ಬರುತ್ತೆ -1 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ -2 ಆಗುತ್ತೆ -2 ಇಲ್ಲಿ -2 ಹೆಂಗಿದೆ ಹಂಗೆ ಬರ್ಕೊಳ್ಳಿ -2 ಏನು ಮಾಡಿದ್ರೆ -3 ಬರುತ್ತೆ ಪ್ಲಸ್ ಎಕ್ಸ್ ಟೈಮ್ಸ್ ಆಫ್ ಪ್ಲಸ್ ಎಕ್ಸ್ ಅಂದರೆ -1 ಇದೇನಾಗುತ್ತೆ ದಟ್ ಈಸ್ -1 ಆಗುತ್ತೆ -1 ಅಂದರೆ -1 ಆಗುತ್ತೆ ದಟ್ ಈಸ್ ಯುರೇಟಸ್ ಸೊ -2 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 2 3 ಜಾ 6 ಓಕೆ ಸೊ ಅದೇ ಥರ ಇಲ್ಲಿ ಏನಾಗುತ್ತೆ ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ -x ಆಗುತ್ತೆ ದಟ್ ಈಸ್ ಈಕ್ವಲ್ ಟು 0 ಈ -x ಆ ಕಡೆ ಕಳಿಸ್ಬಿಡಿ -x ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ದಟ್ ಈಸ್ +x ಆಗುತ್ತೆ 6 ಅಲ್ಲಿ 2 ಹೋದಾಗ ಎಷ್ಟು 6 ಅಲ್ಲಿ 2 ಹೋದಾಗ 4 ಆಗುತ್ತೆ ಅಂದರೆ x ವ್ಯಾಲ್ಯೂ ಎಷ್ಟು ಬರುತ್ತೆ x ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 4 ಓಕೆ x ವ್ಯಾಲ್ಯೂ ಎಷ್ಟು ಬರುತ್ತೆ ನಮ್ಗೆ 4 ಬರುತ್ತೆ ಓಕೆ ಐತನ್ನು ನೋಡಿ ಸೊ ಇದೆ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ಇಲ್ಲಿ ಆನ್ಸರ್ ಟಿಕ್ ಮಾಡಿದ್ದೀನಿ ಮಾಡಿದ್ದೀನಿ ಓಕೆ ಸೊ ಜಸ್ಟ್ ರೈಟ್ ಡೌನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡಿ ದೆನ್ ಇಷ್ಟು ಕೊಟ್ಟಿದ್ದಾರೆ ಎ ಇಸ್ ಎ ಮ್ಯಾಟ್ರಿಕ್ಸ್ ಓಕೆ ಎ ಇದು ಕೊಟ್ಟಿದ್ದಾರೆ ಎ ಇಸ್ ಎ ಡಿಟರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇದು ಡಿಟರ್ಮೆಂಟ್ ಎಕ್ಸಿಸ್ಟ್ ಎ ಡಿಟರ್ಮೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ದೆನ್ ಎ ಇನ್ವರ್ಸ್ ಎಕ್ಸಿಸ್ಟ್ ಇಫ್ ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಎ ಇನ್ವರ್ಸ್ ಎಕ್ಸಿಸ್ಟ್ ಅಂದ್ರೆ ಏನು ಇಲ್ಲೇನಿರಬೇಕು ಇದು ಸೊ ನಿಮ್ಗೆ ಫಸ್ಟ್ ಎ ಇನ್ವರ್ಸ್ ಏನಂತ ಗೊತ್ತಿರಬೇಕು ಓಕೆ ಸೊ ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ ದಟ್ ಈಸ್ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇದು ಫಾರ್ಮುಲಾ ನಮ್ಗೆ ದಿಸ್ ಈಸ್ ಎ ಇನ್ವರ್ಸ್ ಹೆಂಗೆ ಕಂಡುಹಿಡಿದು ಅಂದರೆ ದಟ್ ಈಸ್ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇದು ಫಾರ್ಮುಲಾ ಈ ಫಾರ್ಮುಲಾ ಎಷ್ಟಿದೆ ಸೊ ನಮಗೆ ಇದು ಎ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಈ ಎ ಅನ್ನೋದು ಮ್ಯಾಟ್ರಿಕ್ಸು
ಅಥವಾ ಡಿಟರ್ಮೆಂಟ್ ಆಫ್ ಎ ನಮ್ಗೆ ಏನಿರಬೇಕಂದ್ರೆ ನಾನ್ ಸಿಂಗುಲರ್ ಬರ್ಬೇಕು. ಅಂದ್ರೆ ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ನಾನು ಇಲ್ಲಿ ಹೇಳಿದ್ದೆ ನೋಡಿ. ಸೊ ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ದೆನ್ ವಿ ಕ್ಯಾನ್ ಸೆ ಇಟ್ ಈಸ್ ನಾನ್ ಸಿಂಗುಲರ್. ವಿಚ್ ಮೀನ್ಸ್ ಇಲ್ಲಿ ನಾವು ಬೇಕಾದ್ರೆ ಇಲ್ಲಿ 0 ಬಂದ್ಬಿಟ್ರೆ ಏನು ಎ ಇನ್ವರ್ಸ್ ಬರುತ್ತಾ ನಮಗೆ? ಎ ಇನ್ವರ್ಸ್ ಬರಲ್ಲ. ದಟ್ ಈಸ್ ವೈ ಡಿಟರ್ಮೆಂಟ್ ಆಫ್ ಎ, ಡಿಟರ್ಮೆಂಟ್ ಆಫ್ ಇಲ್ಲಿ ಡಿಟರ್ಮೆಂಟ್ ಅಂತ ಬರಬೇಕಿತ್ತು. ಓಕೆ, ಡಿಟರ್ಮೆಂಟ್ ಆಫ್ ಎ. ಸೊ ಡಿಟರ್ಮೆಂಟ್ ಆಫ್ ಎ ನಮ್ಗೆ ಏನು ಬರಬೇಕು? ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಎ ಇನ್ವರ್ಸ್ ನಮ್ಗೆ ಏನಾದರೂ ಬರಬೇಕಂದ್ರೆ ಎ ಇನ್ವರ್ಸು ನಮ್ಗೆ ಎ ಇನ್ವರ್ಸ್ ಕಂಡುಹಿಡಬೇಕಂದ್ರೆ ಎ ಇನ್ವರ್ಸ್ ಕಂಡುಹಿಡಬೇಕು ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0 ಇನ್ ಒಂದು ಕಂಡೀಷನ್. ಅಂದರೆ ಇದು ಎ ಅಂತ ಇದ್ರ ಡಿಟರ್ಮೆಂಟ್ ಏನಿರಬೇಕು? ಈಕ್ವಲ್ ಟು 0 ಇರಬಾರ್ದು. ದೆನ್ ವಿ ಕ್ಯಾನ್ ಸೇ ದಟ್ ಗಿವನ್ ಎ ಇನ್ವರ್ಸ್ ಇಸ್ ಎಕ್ಸಿಸ್ಟ್, ಗಿವನ್ ಎ ಇನ್ವರ್ಸ್ ಬರುತ್ತೆ ಅಂತ ಅರ್ಥ. ಓಕೆ, ಸೊ ನಾವು ಇದನ್ನ ನೋಡಿ, ಇದು ಡಿಟರ್ಮೆಂಟ್ ಈಕ್ವಲ್ ಟು 0 ಇರಲ್ಲ ಅಂತೇಳಿ ಪ್ರೂವ್ ಮಾಡ್ಕೊಂಡು ಹೋಗ. ಆಮೇಲೆ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಹಾಕಿದಾಗ, ಈಗ ನಾವು ಲ್ಯಾಂಬ್ಡಾ ವ್ಯಾಲ್ಯೂ ಏನು ಹಾಕಿದಾಗ ಈ ಡಿಟರ್ಮೆಂಟ್ ನಾಟ್ ಈಕ್ವಲ್ ಟು 0 ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಜಸ್ಟ್ ವಿಲ್ ಫೈಂಡ್ ಔಟ್ ಮಾಡ್ಕೊಂಡು ಒಂದೊಂದೇ ಡಿಟರ್ಮೆಂಟ್ ಆಫ್ ದಿಸ್ ಎ ಕೊಟ್ಟಿದ್ದಾರೆ. ದಟ್ ಈಸ್ 2 ಟೈಮ್ಸ್ ಆಫ್ ಲ್ಯಾಂಬ್ಡಾ ಮೈನಸ್ 3, ದಟ್ ಈಸ್ ಹಿಯರ್ 0, 2, 5, 1, 1, 3. ದಟ್ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಸೊ ನಾವು ಇದನ್ನ ಏನು ಮಾಡೋಣ? ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ರೋ ಮಾಡೋಣ. ಸೊ ಇದೇನಾಗುತ್ತೆ? ದಿಸ್ ಈಸ್ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಓಕೆ, ಇಷ್ಟ ಆದಮೇಲೆ ಸೊ ನಾವೇನು ಮಾಡಿ ಇದನ್ನ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ರೋ 1 ಮಾಡಿದಾಗ ದಟ್ ಈಸ್ 2 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 2 into 3 ಮಾಡೋದು ಏನಾಗುತ್ತೆ? 6 ಆಗುತ್ತೆ. 6 minus 5. ಓಕೆ, ಮೈನಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಮೈನಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. 3 into 0 ಮಾಡಿದಾಗ ಏನಾಗುತ್ತೆ? ದಟ್ ಈಸ್ 0 ಆಗುತ್ತೆ. ಮೈನಸ್ ಆಫ್ 1 into 5 ಮಾಡಿದಾಗ ಏನಾಗುತ್ತೆ? ದಟ್ ಈಸ್ 5 ಆಗುತ್ತೆ. ಯು ರೈಟ್ ಇಟ್ 5. ಓಕೆ, ಪ್ಲಸ್ ಸಾರಿ ಇಲ್ಲಿ ಪ್ಲಸ್ ಇದನ್ನು ಪ್ಲಸ್ ಬರ್ಕೊಳ್ಳಿ. ದಟ್ ಈಸ್ -3 ಇದೆ ಆಲ್ರೆಡಿ. -3 ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬರ್ಕೊಳ್ಳಿ. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಡಿ. ನಿಮ್ಗೆ ಏನು ಬರುತ್ತೆ ಅಂದರೆ ಸೊ 1 into 0 into 1 ಮಾಡಿದಾಗ 0 ಬರುತ್ತೆ. -1 into 2 ಮಾಡಿದಾಗ 2 ಬರುತ್ತೆ. 2 ರೈಟ್ 2. ದಟ್ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ ಏನು ಹಾಕಿದಾಗ ಈ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಾವು ಜಸ್ಟ್ ಇದರಿಂದ ಸಾಲ್ವ್ ಮಾಡಿದ ಏನಾಗುತ್ತೆ? 2 ಟೈಮ್ಸ್ ಆಫ್ 6 minus 1 ಅಂದರೆ ಏನಾಗುತ್ತೆ? 6 minus 5 ಅಂದರೆ 1 ಆಗುತ್ತೆ. ದಿಸ್ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ 0 minus 5 ಮಾಡಿದ್ರೆ ಏನಾಗುತ್ತೆ? 0 minus 5 ಅಂದರೆ -5 ಬರುತ್ತೆ. ಮೈನಸ್ ಲ್ಯಾಂಬ್ಡಾ ಇಂಟು -5 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಪ್ಲಸ್ 5 ಲ್ಯಾಂಬ್ಡಾ ಆಗುತ್ತೆ. ಓಕೆ, ದಿಸ್ ಈಸ್ 0 minus 2 ಮಾಡಿದ್ರೆ ಏನಾಗುತ್ತೆ? -2 ಆಗುತ್ತೆ. -3 minus 2 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಪ್ಲಸ್ 6 ಆಗುತ್ತೆ. ದಟ್ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಇದು 2 into 1 ಮಾಡಿದಾಗ 2 ಆಗುತ್ತೆ. ಓಕೆ, ಸೊ 2 plus 6 ಮಾಡಿದ್ರೆ ಏನಾಗುತ್ತೆ? 8 ಆಗುತ್ತೆ. ದಟ್ ಈಸ್ 5 ಲ್ಯಾಂಬ್ಡಾ ಪ್ಲಸ್ 8. ದಟ್ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಪ್ಲಸ್ 8 ಆ ಕಡೆ ತೊಗೊಂಡೋಗಿ. ಪ್ಲಸ್ 8 ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? ದಟ್ ಈಸ್ -8 ಆಗುತ್ತೆ. -8 5 ಲ್ಯಾಂಬ್ಡಾ. ಸೊ ಇಲ್ಲೇನಿದೆ? ದಿಸ್ ಲ್ಯಾಂಬ್ಡಾ ಶುಡ್ ನಾಟ್ ಬಿ ಈಕ್ವಲ್ ಟು -8 divided by 5. ಓಕೆ, ಲ್ಯಾಂಬ್ಡಾ ಶುಡ್ ನಾಟ್ ಬಿ ಈಕ್ವಲ್ ಟು ಎ ಇನ್ವರ್ಸ್ ಬರಬೇಕಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗಿರಬೇಕು? ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗಿರಬಾರ್ದು? ಸೊ ನಮಗೆ -8/5 ಇದನ್ನೇ ಬರ್ಕೊಡಿ. ಇಟ್ ಈಸ್ ಲ್ಯಾಂಬ್ಡಾ ವ್ಯಾಲ್ಯೂ ಶುಡ್ ನಾಟ್ ಬಿ. ಸೊ ಲ್ಯಾಂಬ್ಡಾ ಮೈನಸ್ ಇದಿಲ್ಲ ಐತೆ ನೋಡಿ. ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ ದಟ್ ಈಸ್ ನಾಟ್ ಈಕ್ವಲ್ ಟು -8/5. ಸೊ ಲ್ಯಾಂಬ್ಡಾ ಈಕ್ವಲ್ ಟು ಇಲ್ಲೈತೆ ಲ್ಯಾಂಬ್ಡಾ ವ್ಯಾಲ್ಯೂ ನಾಟ್ ಈಕ್ವಲ್ ಟು -8/5. ಸೊ ನಮ್ಗೆ ಏನಾಗುತ್ತೆ? ಇಟ್ ಈಸ್ ನನ್ ಆಫ್ ದೀಸ್ ಆಗುತ್ತೆ. ಸೊ ನನ್ ಆಫ್ ದಿಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ಸಿ ಹಿಯರ್, ಇದು NCERT ಎಕ್ಸಾಂಪಲ್ ಆರ್ ಕ್ವಶನು. ದಿ ಲ್ಯಾಂಬ್ಡಾ ವ್ಯಾಲ್ಯೂ -8/5. ಬಟ್ ವಾಟ್ ಅಬೌಟ್ ಲ್ಯಾಂಬ್ಡಾ? ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ ಹಾಕಿದ್ರೆ ಏನು? ಲ್ಯಾಂಬ್ಡಾ ವ್ಯಾಲ್ಯೂ 2 ಹಾಕಿದ್ರೆ ಏನಾಗುತ್ತೆ? ಇನ್ವರ್ಸ್ ಏನು ಬರುತ್ತೆ? ಡಿಟರ್ಮೆಂಟ್ ಏನು ಬರುತ್ತೆ ನೋಡಿ. ಲ್ಯಾಂಬ್ಡಾ ವ್ಯಾಲ್ಯೂ 2 ಹಾಕಿ ಡಿಟರ್ಮೆಂಟ್ ಏನು ಬರುತ್ತೆ ನೋಡಿ. ಸೊ ನಮ್ಗೆ ಏನಂತೆ 2 ಟೈಮ್ಸ್ ಆಫ್, ಬಟ್ ಇದು ಒಂದು ಕರೆಕ್ಟ್ ಆನ್ಸರ್. ಓಕೆ, ನಮ್ಗೆ ಏನಿರಬೇಕು? ನಮಗೆ ನನ್ ಆಫ್ ದಿಸ್ ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬರಬಾರ್ದು ನಮಗೆ? -8/5 ಅದು ಇಲ್ಲ ನಮಗೆ. ಓಕೆ, ಸೊ ಇದಾಯ್ತಾ? ನೆಕ್ಸ್ಟ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2 ಟೈಮ್ಸ್ ಆಫ್ ಲ್ಯಾಂಬ್ಡಾ ವ್ಯಾಲ್ಯೂ 2 ಹಾಕಿ ನೋಡೋಣ. ಬೇಕಾದ್ರೆ 2 ಹಾಕಿ ನೋಡಿದ್ರೆ 2, 2, -3, 0, 2, 5, 1, 1, 3. ಇದು ಡಿಟರ್ಮೆಂಟ್ ಕಂಡಿಡ್ರಿ ಏನು ಬರ್ತದೆ? ದಟ್ ಈಸ್ ಪ್ಲಸ್ ಮೈನಸ್ ಪ್ಲಸ್. ದಟ್ ಈಸ್ 2 ಟೈಮ್ಸ್ ಆಫ್. ಇದು ಡಿಟರ್ಮೆಂಟ್ ಕಂಡಿದಾಗ ಏನಾಗುತ್ತೆ? ದಟ್ ಈಸ್ 2 ಟೈಮ್ಸ್ ಆಫ್ ನಮ್ಗೆ ಏನು ಬರುತ್ತೆ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ದಟ್ ಈಸ್ 2, 3 just 6 -5 ಪ್ಲಸ್ -2 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 3 into 0 ಮಾಡಿದ್ರೆ 0 ಬರುತ್ತೆ. 0 minus 5 -3 ಟೈಮ್ಸ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ದಟ್ ಈಸ್ 0 minus 2. ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? 6 minus 5 ಈಸ್ 1 ಬರುತ್ತೆ. 1 into 2 ಮಾಡಿದ್ರೆ 2 ಬರುತ್ತೆ. ದಟ್ ಈಸ್ -5 ಪ್ಲಸ್ 10 ಆಗುತ್ತೆ. ಓಕೆ, ದಿಸ್ ಈಸ್ -3 minus 2 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಪ್ಲಸ್ 6 ಆಗುತ್ತೆ. ಓಕೆ, ಇದ್ರದ್ದು ಡಿಟರ್ಮೆಂಟ್ ಏನೋ ಬರ್ತಿದೆ. ಓಕೆ, ಸೊ ಇದ್ರ ಡಿಟರ್ಮೆಂಟ್ ಏನೋ ಬರ್ತಿದೆ, ಇದ್ರದ್ದೇನೋ ಬರ್ತಿದೆ. ಸೊ ವಿಚ್ ಮೀನ್ಸ್ ದಿಸ್ ಡಿಟರ್ಮೆಂಟ್ ಏನೋ ಬರ್ತಿದೆ 2 + 10 ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 12 ಆಗುತ್ತೆ. 12 + 18 ಬರ್ತಿದೆ. ಸೊ ಇದ್ರದ್ದು ಡಿಟರ್ಮೆಂಟ್ ಏನು ಬರ್ತದೆ? ದಿಸ್ ಡಿಟರ್ಮೆಂಟ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು
ದಿಸ್ ಡಿಟರ್ಮಿನೆಂಟ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0, ವಿಚ್ ಮೀನ್ಸ್ ಇದನ್ನು ಬರ್ಬೋದು. A inverse exists if lambda value is also equal to 2. ಇದನ್ನು ಬರ್ಬೋದು. ಓಕೆ, ಸೊ ನಾವೇನೇನು ಬರ್ತು, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ನಮಗೆ ಏನು ಇರಬಾರ್ದು ಅಂತೇಳಿ ಲ್ಯಾಂಬ್ಡಾ ವ್ಯಾಲ್ಯೂ 2 ಇರಬಹುದು. ಓಕೆ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ 2 ಹಾಕಿದ್ರೆ ಏನು ಬರ್ತದೆ, ಡಿಟರ್ಮೆಂಟ್ ವ್ಯಾಲ್ಯೂ ನಮ್ಗೆ ಏನು ಬರ್ತದೆ, ನಮಗೆ ಎ ಡಿಟರ್ಮೆಂಟ್ ವ್ಯಾಲ್ಯೂ ನಮಗೆ ಏನೋ ವ್ಯಾಲ್ಯೂ ಬರ್ತಿದೆ, 0 ಬರ್ತಿಲ್ಲ. ಸೊ ವಿಚ್ ಮೀನ್ಸ್ ಇದು ಆನ್ಸರ್ ಇರ್ಬೋದು, ನಮಗೆ ಇದನ್ನು ಆನ್ಸರ್ ಇರ್ಬೋದು. ಸೊ ಎರಡರಾಗ ಒಂದು ಬರುತ್ತೆ. ಬಟ್ ಲ್ಯಾಂಬ್ಡಾ ವ್ಯಾಲ್ಯೂ -2 ಹಾಕಿದ್ರೆ ಈ ಡಿಟರ್ಮೆಂಟ್ 0 ಆಗ್ಬಿಡುತ್ತೆ. ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ -2 ಹಾಕಿದ್ರೆ ನೋಡಿ ಬೇಕಾದ್ರೆ ಈ ಡಿಟರ್ಮೆಂಟ್ ಏನಾಗುತ್ತೆ, 0 ಬಂದ್ಬಿಡುತ್ತೆ. ಸೊ ದಟ್ ಈಸ್ ವೈ ಇದಕ್ಕೆ ಕರೆಕ್ಟ್ ಆಪ್ಷನ್ ಇದಿಲ್ಲ ಅಂದರೆ ಇದು ಹಾಕ್ಬೋದು ನೀವು. ಓಕೆ, ಸೊ ಇದರಲ್ಲಿ ಕ್ವಶನಲ್ಲೇ ಏನೋ ತಪ್ಪಿದೆ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಾಂದರೆ ಕ್ವಶನ್ನು ಕರೆಕ್ಟ್ ಇದ್ದರೆ ನಾನು ಇನ್ನೊಂದ್ಸಲ ನೋಡಿ ಮಾಡಿಸ್ತೀನಿ. ಬೇಕಾದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಏನಂದರೆ ನಾರ್ಮಲ್ ಆಗಿ ಎ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂದರೆ ದ ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಆವಾಗ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಇದು ಆಪ್ಷನ್ ಇರಬೇಕಿತ್ತು ಇಲ್ಲಿ, ಇದರಲ್ಲಿ -8/5 ಇರಬೇಕಿತ್ತು, ಆಪ್ಷನ್ ಇಲ್ಲ ಅದು. ಓಕೆ, ಬಿಕಾಸ್ ಲ್ಯಾಂಬ್ಡಾ ವ್ಯಾಲ್ಯೂ 2 ಹಾಕಿದಾಗೂ ಏನಿರಬೇಕು, ಲ್ಯಾಂಬ್ಡಾ ವ್ಯಾಲ್ಯೂ 2 ಹಾಕಿದಾಗೂ ನಮಗೆ ಡಿಟರ್ಮೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಬರ್ತಿದೆ, ಅಂದರೆ ಇದನ್ನು ಬರುತ್ತೆ ಆನ್ಸರ್. ಓಕೆ, ಸೊ ನೋಡೋಣ, ವಿಲ್ ಸಾಲ್ವ್ ಇಟ್. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಏನಂದರೆ ಎ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂದರೆ, ಸೊ ಎ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಅಂದರೆ ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅದು. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ದಟ್ ಈಸ್ ಇದು ಡಿಟರ್ಮಿನೆಂಟ್ ಕಂಡು ಹಿಡ್ಕೊಳ್ಳಿ. ಸೊ ಏನು ಮಾಡೋಣ, ಎಕ್ಸ್ಪಾಂಡಿಂಗ್ ಅಲ್ಲ ಫಸ್ಟ್ ರೋ ಮಾಡ್ಕೊಳ್ಳೋಣ. ದಟ್ ಈಸ್ ಇದೇನಾಗುತ್ತೆ, ದಿಸ್ ಇಸ್ ಪ್ಲಸ್, ಇದು ಮೈನಸ್, ಇದು ಪ್ಲಸ್. ಎಕ್ಸ್ಪಾಂಡಿಂಗ್ ಅಲ್ಲ ಫಸ್ಟ್ ರೋ ಮಾಡಿದಾಗ 0 ಇಂಟು ಎನಿಥಿಂಗ್ ಮಾಡಿದ್ರೆ 0ನೇ ಬರುತ್ತೆ. ಓಕೆ, 0 ಇಂಟು ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟು ಇದು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇದು ಉಳ್ಕಿದ ಡಿಟರ್ಮಿನೆಂಟ್ ಕಂಡ್ರೆ 0ನೇ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಬರ್ತಿಲ್ಲ, ದಿಸ್ ಮೈನಸ್ ಆಫ್ ಸೈನ್ ಆಲ್ಫಾ ಹೆಂಗಿದೆ ಬರ್ಕೊಳ್ಳಿ, ಸೈನ್ ಆಲ್ಫಾ ಉಳ್ಕಿದ್ದೇನು ಫಸ್ಟ್ ರೋ ಸೆಕೆಂಡ್ ಕಾಲಮ್ದು ಬಿಟ್ಟು ಉಳ್ಕಿದ್ದು ಎಲ್ಲ ಡಿಟರ್ಮೆಂಟ್ ಕಂಡುಕೊಳ್ಳಿ. ಓಕೆ, ನಮ್ಗೆ ಏನು ಬರುತ್ತೆ, -sin alpha ಇಂಟು 0 ಮಾಡಿದಾಗ 0 ಬರುತ್ತೆ. ಮೈನಸ್ ಆಫ್ ಸೈನ್ ಬೀಟಾ ಇಂಟು ಕಾಸ್ ಆಲ್ಫಾ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಸೈನ್ ಬೀಟಾ ಕಾಸ್ ಆಲ್ಫಾ ಬರುತ್ತೆ. ರೈಟ್, ಅದೇ ಥರ ಇಲ್ಲೇನಿದೆ, ಸೊ ದಟ್ ಈಸ್ ಮೈನಸ್ ಕಾಸ್ ಆಲ್ಫಾ ಇಂಟು, ಸೊ ನಮ್ಗೆ ಇಲ್ಲಿ ಮೈನಸ್ ಕಾಸ್ ಆಲ್ಫಾ ಇದೆ ಅಂತಂದಮೇಲೆ ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಟಾಗ ಏನಾಗುತ್ತೆ, ಸೊ ನಮಗೆ ಸೊ ಉಳ್ಕಿದ್ದು ಏನಿರುತ್ತೆ ಇದು ಡಿಟರ್ಮೆಂಟ್ ಕೊಟ್ಕೊಳ್ಳಿ. -sin alpha ಇದು ಇಲ್ಲಿ ಏನಾಗುತ್ತೆ -sin beta ಆಗುತ್ತೆ. ದಿಸ್ ವಿಲ್ ಬಿಕಮ್ ಮೈನಸ್ ಇಂಟು ಪ್ಲಸ್ ಆಗುತ್ತೆ. ನಮ್ಗೆ ಏನು ಬರುತ್ತೆ, sin alpha ಇಂಟು sin beta. ಮೈನಸ್ ಆಫ್ ಏನಾಗುತ್ತೆ, ಕಾಸ್ ಆಲ್ಫಾ ಇಂಟು 0 ಮಾಡಿದ್ರೆ ನಮ್ಗೆ ಏನಾಗುತ್ತೆ, 0 ಬರುತ್ತೆ. ಇವ್ರೇಟೆಡ್ 0. ಓಕೆ, ಸೊ ನಾವು ಅದು ಕಾಣಿಸಿಲ್ಲ ಅನ್ಸುತ್ತೆ, ಸ್ವಲ್ಪ ಈ ಕಡೆ ಬರ್ಕೊಡ್ತೀವಿ. ಓಕೆ, ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ನಾವು ಜಸ್ಟ್ ಇಲ್ಲೇನಿದೆ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಇದು ವಿಲ್ ಬಿಕಮ್ ಸೈನ್ ಆಲ್ಫಾ ಸೈನ್ ಬೀಟಾ ಕಾಸ್ ಆಲ್ಫಾ. ಓಕೆ, ಇದು ಏನಿದೆ ಇಲ್ಲಿ ನಮ್ಗೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಕಾಸ್ ಆಲ್ಫಾ ಸೈನ್ ಬೀಟಾ ಆಗುತ್ತೆ. ಇಲ್ಲಿ ನೋಡಿ ಸೈನ್ ಆಲ್ಫಾ ಇದೆ, ಸೈನ್ ಬೀಟಾ ಇದೆ, ಕಾಸ್ ಆಲ್ಫಾ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್, ಇವೆರಡು ಸೇಮ್. ಸೊ ದಟ್ ಈಸ್ ವೈ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ. ವಾಟ್ ಯು ಲೆಫ್ಟ್ ವಿತ್ ಇಸ್ ದಟ್ ಈಸ್ 0, ರೇಟೆಡ್ 0. ಓಕೆ, ಇಷ್ಟು ಮಾಡ್ಬೇಕು ನೋಡಿ. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. So we will solve one more question. Next question ನೋಡಿ, inverse of matrix that is 2 3 4 6. ಓಕೆ, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ದಟ್ ಈಸ್ 2 3 4 6 ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದ್ರದ್ದು ಇನ್ವರ್ಸ್ ಕಂಡುಹಿಡಬೇಕು. ಇನ್ವರ್ಸ್ ಹೆಂಗೆ ಕಂಡುಹಿಡಿತೀರ ಅಂದರೆ, ಸೊ ಐ ಹ್ಯಾವ್ ಟೋಲ್ಡ್ ಹೆಂಗೆ ಕಂಡುಹಿಡಬೇಕು, ನಮಗೆ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ, ಇದು ಫಾರ್ಮುಲಾ. ಓಕೆ, ಸೊ ಇನ್ವರ್ಸ್ ಆಫ್ ಎ ಇನ್ವರ್ಸ್ ಹೆಂಗೆ ಕಂಡುಹಿಡಿತೀವಿ, 1 ಡಿವೈಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಇದನ್ನು ಕಂಡುಹಿಡಬೇಕು. ಓಕೆ, ಇದನ್ನು ಸಾಲ್ವ್ ಮಾಡೋದು, ಎ ಡಿಟರ್ಮೆಂಟ್ ಆಫ್ ಎ ಮತ್ತು ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿದ್ಬಿಟ್ರೆ ಸೊ ನಮಗೆ ಈಸಿಯಾಗಿ ಎ ಇನ್ವರ್ಸ್ ಬರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನೋಡಿ ಡಿಟರ್ಮೆಂಟ್ ಆಫ್ ಎ ಹೆಂಗೆ ಕಂಡುಹಿಡಿತೀರ. ಓಕೆ, ಡಿಟರ್ಮೆಂಟ್ ಆಫ್ ಎ ಹೆಂಗೆ ಕಂಡುಹಿಡಿತೀರ ಅಂದರೆ, ಸೊ ನಮಗೆ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಸೊ 2 3 4 6 ಡಿಟರ್ಮೆಂಟ್ ಆಫ್ 2 3 4 ಇದೇನಾಗುತ್ತೆ, ಇದಕ್ಕೆ ಮಲ್ಟಿಪ್ಲೈ ಮಾಡಿ 2 ಇಂಟು 6 ಮಾಡಿದಾಗ ಏನಾಗುತ್ತೆ, ದಟ್ ಈಸ್ 12 ಆಗುತ್ತೆ. ಮೈನಸ್ 4 3 ಎಷ್ಟಾಗುತ್ತೆ, 12 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0. ಡೈರೆಕ್ಟಾಗಿ 0 ಬಂತು ಅಂದರೆ ಡಿಟರ್ಮೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0 ಬಂತಂದಾಗ ಎ ಇನ್ವರ್ಸ್ ಏನು ಬರುತ್ತೆ, ಡಸ್ ನಾಟ್ ಎಕ್ಸಿಸ್ಟ್, ನಾಟ್ ಡಿಫೈನ್ಡ್. ಅದಕ್ಕೋಸ್ಕರ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗ್ಬಿಡುತ್ತೆ, ಮುಗೀತು ಇಷ್ಟೇ ಆನ್ಸರ್. ನೀವು ಆನ್ಸರ್ ಏನು ಬರುತ್ತೆ, ಡಸ್ ನಾಟ್ ಎಕ್ಸಿಸ್ಟ್. ಬಟ್ ನೀವು ಅಡ್ಜಾಯಿಂಟ್ ಆಫ್ ಎ ಹೆಂಗೆ ಕಂಡಿದೆ, 2 x 2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಅಡ್ಜಾಯಿಂಟ್ ಆಫ್ ಎ ಹೆಂಗೆ ಕಂಡಿತ್ತು ಅಂದರೆ, ಸೊ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ನಾವು ಹೆಂಗೆ ಕಂಡಿದ್ರೆ ಇದನ್ನು ಇಂಟರ್ಚೇಂಜ್ ಮಾಡ್ಬೇಕು. ಓಕೆ, ಇಲ್ಲಿದ್ದು ಈ ಕಡೆ ಬರ್ಕೋಬೇಕು. ಅಡ್ಜಾಯಿಂಟ್ ಆಫ್ ಎ
ನಮಗೆ ಈ ಕಡೆ ಇದ್ದಿದ್ದು ಈ ಕಡೆ. ಸೊ ದಿಸ್ ವಿಲ್ ಬಿಕಮ್ 6 ಇದ್ದಿದ್ದು ಏನಾಗುತ್ತೆ 2 ಆಗುತ್ತೆ. ಓಕೆ 2 ಇದ್ದಿದ್ದು 6 ಆಗುತ್ತೆ. ಇದ್ರದ್ದು ಸೈನ್ ಚೇಂಜ್ ಮಾಡಬೇಕು. ಸೊ ಇದನ್ನು +3 ಇದ್ದಿದ್ದು ಏನಾಗುತ್ತೆ -3 ಆಗುತ್ತೆ. ಇದು -3 ಇದ್ದಿದ್ದು +4 ಇದ್ದು -1. ದಿಸ್ ಇಸ್ ಹೌ ಅಡ್ಜಾಯಿಂಟ್ ಆಫ್ ಎ 2 × 2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಮಾತ್ರ ಇದು ಯಾವಾಗ ಮಾಡಿ. ಮತ್ತೆ 3 × 3 ಮ್ಯಾಟ್ರಿಕ್ಸ್ ಕೊಟ್ಟಾಗ ಬೇರೆದಿದೆ. ಓಕೆ ಅದು ಬೇಡ ಈಗ ಸಾಲ್ವ್ ಮಾಡೋದು. ಓಕೆ ನಾನು ಮಾಡಿಸಿದ್ದೀನಿ ಅದನ್ನ ಹೆಂಗೆ ಕಂಡುಹಿಡಿಬೇಕು ಅಂತೇಳಿ. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಮಾಡುವಾಗ ಮಾಡಿಸಿದ್ದೀನಿ. ಸೊ ದಟ್ ಈಸ್ ವೈ ಅದು ಬೇಡ. ಈಗ ಅಡ್ಜಾಯಿಂಟ್ ಆಫ್ ಎ 2 × 2 ಮ್ಯಾಟ್ರಿಕ್ಸ್ ಕೊಟ್ಟಾಗ ನಾವು ಏನು ಕಡೆ ಹೋದ್ರೆ ಇದನ್ನ ಇಂಟರ್ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ 2 ಇದ್ದಿದ್ದು 6 ಬರ್ಕೋಬೇಕು, 6 ಇದ್ದಿದ್ದು 2 ಬರ್ಕೋ. ಇವು ಇಂಟರ್ಚೇಂಜ್ ಮಾಡಬೇಕು ಮತ್ತೆ ಇದ್ರದ್ದು ಸೈನ್ ಚೇಂಜ್ ಮಾಡಬೇಕು. ಇಷ್ಟು ಅಡ್ಜಾಯಿಂಟ್ ಆಫ್ ಎ. ಓಕೆ ಬಟ್ ಡಿಟರ್ಮಿನೆಂಟ್ ಆಫ್ ಏನು ಬಂದಿದೆ ನಮಗೆ ದಟ್ ಈಸ್ ಈಕ್ವಲ್ ಟು 0 ಬಂದು ಅದಕ್ಕೋಸ್ಕರ 1/0 ಅಂದರೆ ನಾಟ್ ಡಿಫೈಂಡ್ ಆಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ದಿದ್ದು. ಓಕೆ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೀವು ನಿಮಗೆ ನಾನು ಕ್ವಶನ್ ಜಲ್ದಿ ಸ್ಲೈಡ್ನ ಜಲ್ದಿ ಚೇಂಜ್ ಮಾಡ್ತೀನಿ ಅಂದರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕಂತ ಬರ್ಕೊಳ್ಳಿ. ಓಕೆ ಓಕೆ ಸೊ ನಾವು ಇಲ್ಲಿ ನೋಡಿ ವಿ ಹ್ಯಾವ್ ಟು ಫೈಂಡ್ ದಿ ಡಿಟರ್ಮಿನೆಂಟ್. ಸೊ ಎ ಇನ್ವರ್ಸ್ ಕಂಡಿಡ್ಬೇಕು ಇಲ್ಲಿ. ಬಟ್ ಎ ಇನ್ವರ್ಸ್ ನಾವು ಯೂಸಿಂಗ್ ದಿ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ ಇಲ್ಲಿ. ಓಕೆ ನಮಗೆ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ. ನಮ್ಗೆ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ. ಓಕೆ ಸೊ ನೀವು ಡಿಟರ್ಮಿನೆಂಟ್ಸ್ ಇಂದ ಸೊ ಇಲ್ಲಿ ನೋಡಿ ಡಿಟರ್ಮಿನೆಂಟ್ಸ್ ಇಂದ ಇನ್ನೊಂದು ಕ್ವಶನ್ ಬರುತ್ತೆ. ಇಲ್ಲಿ ನಾನು ಬರ್ಸಿಲ್ಲ ನೋಡಿ. ಡಿಟರ್ಮಿನೆಂಟ್ಸ್ ಇಂದ 1 MCQ ಕ್ವಶನ್, 1 2 ಮಾರ್ಕ್ಸ್ ಕ್ವಶನ್, 1 5 ಮಾರ್ಕ್ಸ್ ಕ್ವಶನ್, ಇನ್ನೊಂದು 4 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ. ಓಕೆ ಸೊ ಎ ಇನ್ವರ್ಸ್ ಕಂಡಿಡಿಯೋದು. ಓಕೆ ಎ ಇನ್ವರ್ಸ್ ಕಂಡಿಡಿಯೋದು ಈ ಥರ 4 ಮಾರ್ಕ್ಸ್. ಟೋಟಲ್ ಆಗಿ ನಿಮಗೆ ಡಿಟರ್ಮಿನೆಂಟ್ಸ್ ಇಂದ 9 + 10 12 ಮಾರ್ಕ್ಸ್ ಬರುತ್ತೆ. ಓಕೆ 12 ಮಾರ್ಕ್ಸ್ ಬರುತ್ತೆ ನಿಮಗೆ ಡಿಟರ್ಮಿನೆಂಟ್ಸ್ ಇಂದ. ಇದಾಯ್ತಾ, ಇದು ಕ್ವಶನ್ ಆಯ್ತಾ ಅವಾಗಲೇ. ನಾವು ನೆಕ್ಸ್ಟ್ ಕ್ವಶನ್ ನೋಡಿ. ನಾವು ವಿ ಹ್ಯಾವ್ ಟು ಫೈಂಡ್ ದಿ ಎ ಇನ್ವರ್ಸ್ ಕಂಡುಹಿಡಬೇಕು ಯೂಸಿಂಗ್ ದಿಸ್ ಈಕ್ವೇಷನ್. ಓಕೆ ಸೊ ದಿಸ್ ಈಕ್ವೇಷನ್ ಅಥವಾ ಈಕ್ವೇಷನ್ ಕೊಟ್ಟಿದ್ರೆ ಅದರಿಂದ ಎ ಇನ್ವರ್ಸ್ ಕಂಡುಹಿಡಬೇಕು. ಫಸ್ಟ್ ಎ ಇನ್ವರ್ಸ್ ಕಂಡುಹಿಡೋಕ್ಕೋಸ್ಕರ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಎ ಇನ್ವರ್ಸ್ ಇಂಟು ಎ ಆಲ್ಸೋ ಎ ಇಂಟು ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಐ ಅಂತ ಗೊತ್ತಿರಬೇಕು. ಇದು ಗೊತ್ತಿರಬೇಕು ನಮ್ಗೆ. And one more thing what you should know means I into A that is equal to A into I that is equal to A ಅಂತ ಗೊತ್ತಿರಬೇಕು. And one more thing you should know ಏನಂತಂದ್ರೆ A into A inverse ಅದು ಮಾಡಿವಲ್ಲ. ಓಕೆ I into A inverse that is equal to A inverse into I also equal to A inverse ಅಂತ ಗೊತ್ತಿರಬೇಕು. ಇಷ್ಟು ಗೊತ್ತಿರಬೇಕು ನೀವು. ಇಷ್ಟು ಗೊತ್ತಿದ್ರೆ ನೀವು ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಅವ್ರು ಕೊಟ್ಟಿರೋ ಈಕ್ವೇಷನ್ ಬರ್ಕೊಳ್ಳಿ. ದಟ್ ಈಸ್ a square minus 4a plus I that is equal to 0. Our intention is to find a inverse. ಅದಕ್ಕೋಸ್ಕರ ಏನು ಮಾಡ್ತೀನಿ ಎಲ್ಲ ಕಡೆ a inverse ಇಂದ ಪ್ರೀ ಮಲ್ಟಿಪ್ಲೈ ಮಾಡ್ತೀನಿ. a inverse ಇಂದ ಪ್ರೀ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿಕಮ್ a inverse of a square ಹೆಂಗೆ ಬರ್ತೀನಿ a into a ಅಂತ ಬರ್ಕೊಳ್ತೀನಿ. -4 ಹೊರಗೆ ಬರ್ಕೊಂಬಿಡಿ. ಸೊ a inverse into a okay plus 4 a inverse into I that is equal to a inverse into 0 matrix. A inverse into 0 matrix. Okay next you ನೋಡಿ ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಸೊ a inverse into a ಮಾಡಿದ್ರೆ ಏನು ಬರ್ತಿತ್ತು ನಮಗೆ? a inverse into a ಮಾಡಿದ್ರೆ I ಬರ್ತಿತ್ತು. ಯು ರೈಟ್ ಇಟ್ I here. I into a ಆಯ್ತಿತ್ತು. I into a -4 ಯು ರೈಟ್ ಆಸ್ a inverse into a ಮಾಡಿದ್ರೆ ಏನು ಬರ್ತಿತ್ತು ನಮಗೆ? I ಬರ್ತಿತ್ತು. ಯು ರೈಟ್ ಇಟ್ I. ಓಕೆ ಪ್ಲಸ್ a inverse into I ಮಾಡಿದಾಗ ಮಾಡಿದಾಗ ನಮ್ಗೆ ಎಷ್ಟು ಬರ್ತಿತ್ತು? a inverse ಬರ್ತಿತ್ತು. a inverse ಬರ್ಕೊಳ್ಳಿ. a inverse into 0 ಮ್ಯಾಟ್ರಿಕ್ಸ್ ಮಾಡಿದಾಗ 0ನೇ ಬರುತ್ತೆ. ಓಕೆ ನಾವು ಇಲ್ಲಿ ನೋಡಿ ನಮ್ಗೆ ಏನು ಬರುತ್ತೆ? I into a ಮಾಡಿದಾಗ ಏನೇ ಬರುತ್ತೆ -4i ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ a inverse ಆಲ್ಸೋ ರೈಟ್ ಆಸ್ ಇಟ್ ಈಸ್. ಓಕೆ ದಟ್ ಈಸ್ ಈಕ್ವಲ್ ಟು 0. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ a inverse. a inverse ಕಂಡಿಡ್ಬೇಕಾ? a inverse ಇಲ್ಲಿ ಇಟ್ಕೊಳ್ಳಿ. a inverse ದಟ್ ಈಸ್ ಈಕ್ವಲ್ ಟು ಈ -4 ಆ ಕಡೆ ತೊಗೊಂಡ್ರಿ. -4 ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? ದಟ್ ಈಸ್ +4 ಆಗುತ್ತೆ. +4 ಆಗುತ್ತೆ. ಪ್ಲಸ್ a ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? -a ಆಗುತ್ತೆ. ಓಕೆ ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. 4i minus a ಇದೆ ನೋಡಿ. ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಓಕೆ ದಿಸ್ ರೈಟ್ ಡೌನ್. ಓಕೆ ನೆಕ್ಸ್ಟ್ ಈ ಕ್ವಶನ್ಸ್ ನೋಡಿ ಏನಿದೆ ಅಂದರೆ ನಮಗೆ ಏನು ಕೊಟ್ಟಿದ್ದಾರೆ ಅಂದರೆ ನಮಗೆ ಇಫ್ a that is equal to k times of b where a and b are square matrix of order n then what is this formula ಅಂತ ಏನು ಕೇಳ್ತಾರೆ. ಅಲ್ಲಿ ಏನು ಕೊಟ್ಟಿದ್ದಾರೆ? ಲೆಟ್ ಅಸ್ ಕನ್ಸಿಡರ್ a ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ a ಅನ್ನೋದು ಒಂದು ಯಾವುದೋ ಮ್ಯಾಟ್ರಿಕ್ಸ್ ಇದೆ. ಓಕೆ ಅದರಲ್ಲಿ b ಅನ್ನೋದು ಏನೋ ಮ್ಯಾಟ್ರಿಕ್ಸ್ ಇದೆ. ಸೊ ದಟ್ ಈಸ್ b ಮ್ಯಾಟ್ರಿಕ್ಸ್ ಅಂದರೆ ಇದು ಬರ್ಕೊಳ್ತೀನಿ. a b c d ಇದೆ ಅಂತ ಅನ್ಕೊಳ್ಳಿ. ಓಕೆ ಸೊ ನಾನು ಈಗ ಏನು ಮಾಡಿದ್ದೀನಿ? ಎ ಮ್ಯಾಟ್ರಿಕ್ಸ್ಗೆ ಕೆ ಇಂದ ಮಲ್ಟಿಪ್ಲೈ ಮಾಡಿ. ಓಕೆ ಕೆ ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿಕಮ್ ವಾಟ್ ದಟ್ ಈಸ್ ಕೆ ಎ ಸಾರಿ ಇದು ಬಿ ಮ್ಯಾಟ್ರಿಕ್ಸ್ ಅಂತ. ಓಕೆ ಬಿ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ನಮಗೆ ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಬಿ ಮ್ಯಾಟ್ರಿಕ್ಸ್ಗೆ ಕೆ ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಓಕೆ ಸೊ ಇದಕ್ಕೆ ಕೆ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಮ್ಯಾಟ್ರಿಕ್ಸ್ಗೆ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕೆ ಇಂಟು ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತದೆ? ಇಲ್ಲೇ ಬರ್ಕೊಳ್ತೀನಿ ನೋಡಿ. ಕೆ ಇಂಟು ಬಿ ಮಾಡಿದ್ರೆ ಏನು ಬರ್ತದೆ? ದಟ್ ಈಸ್ ಕೆ ಎ ಕೆ ಬಿ ಕೆ ಸಿ ಕೆ ಡಿ ಆಗುತ್ತೆ ಅಂತ ಅನ್ಕೊಂಡು. ಓಕೆ ಇಷ್ಟಾಗುತ್ತೆ.
ಅದನ್ನೇ ಇಲ್ಲಿ ಬರ್ಕೊಳ್ತೀನಿ. ಸೊ ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ ಬಿ, ಅದನ್ನು ಬರ್ಕೊಳ್ತೀನಿ. ಕೆ ಬಿ ಕೆ ಸಿ ಕೆ ಡಿ. ಓಕೆ, ಇಷ್ಟಿದೆ. ಈಗ ಡಿಟರ್ಮೆಂಟ್ ಕೇಳಿದ್ರೆ, ಓಕೆ, ವಾಟ್ ದೇ ಹ್ಯಾವ್ ಆಸ್ಕ್ಡ್ ಡಿಟರ್ಮೆಂಟ್ ಆಫ್ ಎ. ಡಿಟರ್ಮೆಂಟ್ ಆಫ್ ಇದಕ್ಕೆ ಡಿಟರ್ಮೆಂಟ್ ಅಪ್ಲೈ ಮಾಡಿ. ಸೊ ದಿ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು, ಇದಕ್ಕೆ ಡಿಟರ್ಮೆಂಟ್ ಅಪ್ಲೈ ಮಾಡಿದ್ರೆ ಇದಕ್ಕೂ ಡಿಟರ್ಮೆಂಟ್ ಅಪ್ಲೈ ಮಾಡೋದು. ಡಿಟರ್ಮೆಂಟ್ ಆಫ್ ಎ ದಿಸ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಕೆ ಎ ಕೆ ಬಿ ಕೆ ಸಿ ಕೆ ಡಿ. ನಾವು ಸಿ ನಾನು ಯಾವುದಾದ್ರೂ ಡಿಟರ್ಮೆಂಟಿಂದ ನಾನು ಕಾಮನ್ ತೆಗಿಬೇಕಂದ್ರೆ, ಡಿಟರ್ಮೆಂಟಿಂದ ಕಾಮನ್ ತೆಗಿಬೇಕಂದ್ರೆ ನಾವು ರೋ ಇಂದ ತೆಗಿಬೋದು ಅಥವಾ ಕಾಲಮಿಂದ ತೆಗಿಬೋದು. ನೀವು ಕಂಪ್ಲೀಟ್ ಆಗಿ ಈಗ ನಾರ್ಮಲ್ ಆಗಿ ಇದರಿಂದ ತೆಗಿಯಕ್ಕೆ ಬರಲ್ಲ. ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಏನು ಮಾಡ್ತಿದ್ವಿ, ಕಂಪ್ಲೀಟ್ ಆಗಿ ಇಲ್ಲಿ ಕೆ ಇಂದ ಮಲ್ಟಿಪ್ಲೈ ಎಲ್ಲದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಬಟ್ ಇನ್ ಟರ್ಮ್ಸ್ ಆಫ್ ಡಿಟರ್ಮೆಂಟ್ಸ್ ಏನು ಮಾಡ್ತೀವಲ್ಲ, ನಾವು ಕೆ ಇಂದ ಇಲ್ಲಿ ಹೊರಗೆ ಕೆ ಇದೆ ಅಂದ್ರೆ ಅದು ಮಲ್ಟಿಪ್ಲೈ ಮಾಡಿದ್ರೆ ಒಂದು ರೋಗ್ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಕಾಲಮ್ ಮಾಡಬೇಕು. ನಾವು ಕಾಮನ್ ತೊಗೊಂಡ್ರೆ ಏನು ಮಾಡಬೇಕು, ನಾವು ಒಂದು ರೋ ಇಂದ ಕಾಲಮ್ ತೊಗೋಬೋದು ಅಥವಾ ಒಂದು ಕಾಲಮಿಂದ ಕಾಲಮ್ ತೊಗೋಬೋದು. ಸೊ ಇಲ್ಲಿ ನೋಡಿ, ನಾನು ಏನು ಹೇಳ್ತೀನಿ, ಇಲ್ಲಿ ಕೆನ ಕಾಮನ್ ತೊಗೊಳ್ತೀನಿ. ಇಲ್ಲಿ ಕೆನ ಕಾಮನ್ ತೊಗೊಂಡು ಇಲ್ಲಿ ಏನು ಬರುತ್ತೆ, ಒಂದು ಕೆನ ಫಸ್ಟ್ ರೋ ಇಂದ ಕೆ ಕಾಮನ್ ತೊಗೊಳ್ತೀವಿ. ದೆನ್ ವಾಟ್ ವಿಲ್ ಲೆಫ್ಟ್ ಇಸ್ ದಿಸ್ ಎ, ಇಲ್ಲಿ ಬಿ ಉಳಿಯುತ್ತೆ, ಇಲ್ಲಿ ದಿಸ್ ಕೆ ಸಿ ಹಂಗೆ ಉಳಿಯುತ್ತೆ, ಇಲ್ಲಿ ಕೆ ಡಿ ಹಂಗೆ ಉಳಿಯುತ್ತೆ. ಈಗ ಮತ್ತೆ ಈ ಕೆನು ಕಾಮನ್ ತೊಗೋಬೇಕಂದ್ರೆ ಏನು ಮಾಡ್ತೀನಿ ಅಂದ್ರೆ, ಸೊ ದಿಸ್ ಕೆ ಹೊರಗೆ ತೊಗೊಳ್ತೀನಿ. ದಿಸ್ ಇಸ್ ಕೆ ಇಂಟು ಕೆ ಆಗುತ್ತೆ. ದಟ್ ಈಸ್ ಇದು ಹೆಂಗಿದೆ ಹಂಗೆ ಉಳಿಯುತ್ತೆ. ದಟ್ ಈಸ್ ಎ ಬಿ, ಈ ಕೆ ಹೊರಗೆ ತೊಗೊಂಡ್ರೆ ಇಲ್ಲಿ ಸಿ ಡಿ ಉಳಿತು. ಓಕೆ, ಸೊ ನಮ್ಗೆ ಏನು ಬಂತು ನೋಡಿ. ಸೊ ದಿಸ್ ಇಸ್ ಕೆ ಸ್ಕ್ವಯರ್. ಕೆ ಸ್ಕ್ವೇರ್ ಇದೇನು ಡಿಟರ್ಮೆಂಟ್ ಆಫ್ ವಾಟ್, ಡಿಟರ್ಮೆಂಟ್ ಆಫ್ ಬಿ ಅಂತ ಅರ್ಥ. ಓಕೆ, ಸಾರಿ, ಡಿಟರ್ಮೆಂಟ್ ಆಫ್ ಬಿ ಅಂತ ಅರ್ಥ. ಯು ರೈಟ್ ಇಟ್ ಡಿಟರ್ಮೆಂಟ್ ಆಫ್ ಬಿ. ಇಟ್ ಮೀನ್ಸ್ ಎ ಮ್ಯಾಟ್ರಿಕ್ಸ್ ನೋಡಿ, ಎ ಮ್ಯಾಟ್ರಿಕ್ಸ್ ಯಾವುದು ಆರ್ಡರ್ ಏನಿದೆ, ಎ ಮ್ಯಾಟ್ರಿಕ್ಸ್ ಆರ್ಡರ್ ನಮಗೆ, ಸೊ ನಮಗೆ 2x2 ಬಂದ ಎ ಮ್ಯಾಟ್ರಿಕ್ಸ್ ಆರ್ಡರ್ 2x2 ಬಂದಾಗ, ಸೊ ನಮ್ಗೆ ಇದ್ರದ್ದೇನು ಪವರ್ ಏನಾಗುತ್ತೆ ನೋಡಿ. ಸೊ ಎ ಮ್ಯಾಟ್ರಿಕ್ಸ್ ಆರ್ಡರ್ 2x2 ಒಂದು ಏನು ಬರುತ್ತೆ, 2 ಬಂತು. ಅಂದರೆ ಎನ್ ವ್ಯಾಲ್ಯೂ ನಮಗೆ, ಎನ್ ವ್ಯಾಲ್ಯೂ 2 ಇದೆ, ನಮಗೆ 2 ಬಂತು. ಅದೇ ಥರ ಎನ್ ವ್ಯಾಲ್ಯೂ ನಮಗೆ, ಸೊ ಇಫ್ ಇಟ್ ಈಸ್ ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಇದ್ದಾಗ ನಮ್ಗೆ ಏನು ಬರ್ತಿದ್ದು ಫಾರ್ಮುಲಾ, ಕೆ ಟು ದಿ ಪವರ್ ಎನ್ ಡಿಟರ್ಮೆಂಟ್ ಆಫ್ ಬಿ ಬರುತ್ತೆ. ಇದು ಫಾರ್ಮ್. ಓಕೆ, ದಟ್ ಎ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಇಂಟು ಬಿ. ವೈ ಬಿಕಾಸ್ ಸ್ಕ್ವೇರ್ ಯಾಕೆ ಬಂದಿದೆ ಅಂದರೆ ಇಲ್ಲಿ, ಸೊ ನಮಗೆ ಅದರ ಆರ್ಡರ್ ಬಂದಿದೆ. ಓಕೆ, ಅದೇ 3x3 ಮಾಡಿದ್ರೆ ಇಲ್ಲಿ ಕ್ಯೂಬ್ ಬರ್ತಿತ್ತು, 4x4 ಮಾಡಿದ್ರೆ ಇಲ್ಲಿ 4 ಬರ್ತಿತ್ತು. ಅದಕ್ಕೋಸ್ಕರ ಇದು ಆರ್ಡರ್ ನಮಗೆ ಎಷ್ಟಿರುತ್ತೆ ಅಲ್ಲಿ ಕೆ ಟು ದಿ ಪವರ್ ಎನ್, ಕೆ ಟು ದಿ ಪವರ್ ಅಷ್ಟಿರುತ್ತೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು 1 to 4 to ದೆನ್ ಈಗ ಜಸ್ಟ್ ನಾವು ಮಾಡಿದೆವು, ಏನಂತ ಮಾಡಿದೆವು, ಇಟ್ ಈಸ್ ಎ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಡಿಟರ್ಮೆಂಟ್ ಆಫ್ 2a ದಟ್ ಈಸ್ ಈಕ್ವಲ್ ಟು ನಮಗೆ 2 to the ಪವರ್ ಆರ್ಡರ್ ಎಷ್ಟಿದೆ, 2x2 ಮ್ಯಾಟ್ರಿಕ್ಸ್ ಹೌದಲ್ಲ, 2x ದಿಸ್ ಇಸ್ 2 to the ಪವರ್ 2 ಇಂಟು 2 to the ಪವರ್ 2 ಇಂಟು ಡಿಟರ್ಮೆಂಟ್ ಆಫ್ ಎ ಅಂದರೆ ಮೀನಿಂಗ್ ಇದು ಬರುತ್ತೆ. ಸೊ ನಮಗೆ ನಾರ್ಮಲ್ ಆಗಿ ಈಗ ಏನು ಕಲ್ತಿದ್ವಿ ಅಂದರೆ ಕೆ ಇಂಟು ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ನಮಗೆ ಒಂದು ಕೆ ಟು ದಿ ಪವರ್ ಎಷ್ಟನೇ ಆರ್ಡರ್ ಇದು, 2x2 ಮ್ಯಾಟ್ರಿಕ್ಸ್ ದಟ್ ಈಸ್ ಕೆ ಸ್ಕ್ವೇರ್ ಇಂಟು ಡಿಟರ್ಮೆಂಟ್ ಆಫ್ ಎ ಬರಬೇಕಿತ್ತು. ಓಕೆ, ಅದನ್ನ ಅಂದರೆ ಕೆ ವ್ಯಾಲ್ಯೂ ಎಷ್ಟಿದೆ ನಮಗೆ, ಕೆ ವ್ಯಾಲ್ಯೂ 2 ಕೊಟ್ಟಿದೆ. ಓಕೆ, ವಿಚ್ ಮೀನ್ಸ್ ದಿಸ್ ಏನು ಡಿಟರ್ಮೆಂಟ್ ಆಫ್ 2a ದಟ್ ಈಸ್ ಕೆ ವ್ಯಾಲ್ಯೂ ಎಷ್ಟು ಕೊಟ್ಟಿದೆ, 2 ಕೊಟ್ಟಿದ್ದಾನೆ. ದಿಸ್ ಈಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎಷ್ಟಿದೆ ನಮಗೆ, ಆರ್ಡರ್ ಆಫ್ ಎನ್ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ, ಎನ್ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ 2 ಇದೆ. ಓಕೆ, ಸೊ ದ 2 ಸ್ಕ್ವೇರ್ ಇಂಟು ಡಿಟರ್ಮೆಂಟ್ ಆಫ್ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, 4 ಇಂಟು ಡಿಟರ್ಮೆಂಟ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ. ಓಕೆ, ಡಿಟರ್ಮೆಂಟ್ ಆಫ್ ಎ ಕಂಡುಹಿಡ್ಕೊಳ್ಳೋಣ ಇದರಿಂದ. ಸೊ ಡಿಟರ್ಮೆಂಟ್ ಆಫ್ ಎ ಏನು ಬರುತ್ತೆ ನೋಡಿ, ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 1 ಇಂಟು 2 ಮಾಡಿದಾಗ 2 ಬರುತ್ತೆ, ಮೈನಸ್ ಆಫ್ 4 ಇಂಟು 2 ಮಾಡಿದಾಗ 8 ಬರುತ್ತೆ, ದಟ್ ಈಸ್ ಈಕ್ವಲ್ ಟು -6 ಬರುತ್ತೆ ಡಿಟರ್ಮೆಂಟ್. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 4 ಇಂಟು -6 ಮಾಡಿ, 4 ಇಂಟು -6 ದಟ್ ಈಸ್ ಈಕ್ವಲ್ ಟು -24 ಆಗುತ್ತೆ. ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, -24 ಐತೆ ನೋಡಿ, -24 ಇಲ್ಲ. ಸೊ ನಮ್ಗೆ ಆ ಥರ ಕೊಟ್ಟಿಲ್ಲ ಫಾರ್ಮು, ಆ ಥರ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ, ಸೊ 2 ಸ್ಕ್ವೇರ್ ಇಂಟು ಡಿಟರ್ಮೆಂಟ್ ಆಫ್ ಎ, 2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ನಮ್ಗೆ 4 ಆಗುತ್ತೆ, 4 ಇಂಟು ಡಿಟರ್ಮೆಂಟ್ ಆಫ್ ಎ ಬರುತ್ತೆ, 4 ಇಂಟು ಡಿಟರ್ಮೆಂಟ್ ಆಫ್. ಓಕೆ, ಇಲ್ಲಿ ಕೊಟ್ಟಿದೆ 2 ಸ್ಕ್ವೇರ್ ಅಂದರೆ ಏನಾಗುತ್ತೆ, 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, 4 ಇಂಟು ಡಿಟರ್ಮೆಂಟ್ ಆಫ್ ಎ. ಅವ್ನು ಡೈರೆಕ್ಟಾಗಿ ವ್ಯಾಲ್ಯೂ ಕೊಟ್ಟಿದ್ರೆ ಏನು ಬರಬೇಕು, -24 ಬರಬೇಕಿತ್ತು. ಓಕೆ, ಸೊ ನಾನು ನೋಡಿ ಡಿಟರ್ಮೆಂಟ್ ಆಫ್ 4 ಇಂಟು ಡಿಟರ್ಮೆಂಟ್ ಆಫ್ ಎ ಬರುತ್ತೆ. ಓಕೆ, ಇಷ್ಟು ನೋಡು, ಇದು ಗೊತ್ತಿರಬೇಕು ನಮಗೆ. ಇದು ಈ ಫಾರ್ಮುಲಾ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಯಾವ್ದಾದ್ರು ಮ್ಯಾಟ್ರಿಕ್ಸ್ ಕೊಟ್ಟಾಗ, ಸೊ ಆ್ಯಡ್ ಮ್ಯಾಟ್ರಿಕ್ಸ್ ಅದಕ್ಕೆ ಕೆ ಟು ದಿ ಪವರ್ ಎನ್ ಆಗುತ್ತೆ. ಓಕೆ, ಕೆ ಟು ದಿ ಪವರ್ ಎನ್, ಕೆ ಟು ದಿ ಪವರ್ ಎನ್ ಇಂಟು ಬಿ ಮ್ಯಾಟ್ರಿಕ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನು ಹಂಗೆ ಅದೇ ಥರ ಇದೆ ಮೋಸ್ಟ್ಲಿ. ಓಕೆ, ಸೊ ನಾವು ವಿ ವಿಲ್ ಸಾಲ್ವ್ ದಿಸ್ ಕ್ವಶನ್. ಓಕೆ, ಏನಿದೆ ಅಂತ ನೋಡಿ, ಇಫ್ ಎ ಬಿ ಎ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದರೆ ಡಿಟರ್ಮೆಂಟ್ ಆಫ್ ನಾನ್ ಸಿಂಗುಲರ್ ಅಂದರೆ ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0 ಆಫ್ ಆರ್ಡರ್ 3. ಓಕೆ, ಆ್ಯಂಡ್ adjoint ಆಫ್ ಎ ಈಸ್ ಈಕ್ವಲ್ ಟು ಎ ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳ್ತಾರೆ. ಓಕೆ, ಸೊ adjoint ಆಫ್ ಎ ಏನು ಬರುತ್ತೆ ಅಂದರೆ ನಾವು ಇದಕ್ಕೊಂದು ಫಾರ್ಮುಲಾ ಕಂಡುಹಿಡ್ಕೊಂಡು ನಾವು ಅಷ್ಟು ಒಂದು.
ಸೊ ಯು ನೋ ದಟ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ. ಸೊ ನಮಗೆ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ದಟ್ ಈಸ್ ಡಿಟರ್ಮೆಂಟ್ ಆಫ್ ಎ ಇಂಟು ಐ ಬರುತ್ತೆ ನಮಗೆ. ಓಕೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ನಮಗೆ. ಸೊ ನಾವು ಏನು ಕಡೆ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕು ನಾವು. ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ನಾನು, ಇದು ಅಡ್ಜಾಯಿಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನು ಮಾಡಿ ಡಿಟರ್ಮೆಂಟ್ ಆಫ್ ಎ ಇಂಟು ಐ, ಇದು ಗೊತ್ತಿರ್ಬೇಕು ನಮಗೆ. ಸೊ ನಾವು ಯು ನೋ ದಟ್ ಏನು ಮಾಡ್ತೀನಿ ಅಂದರೆ, ಸೊ ದಿಸ್ ಐ ಅದೇನು 3x3 ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ, ಅಥವಾ 2x2 ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. 2x2 ಮ್ಯಾಟ್ರಿಕ್ಸ್ ಇದೆ ಅಂತ ಅಂದಮೇಲೆ ಅಥವಾ 3x3 ಮ್ಯಾಟ್ರಿಕ್ಸ್ ಇದೆ, ಡಿಟರ್ಮೆಂಟ್ ಆಫ್ ಎ ಇಂಟು ಐ ಅನ್ನೋದು 3x3 ಮ್ಯಾಟ್ರಿಕ್ಸ್ ಇಸ್ 1 0 0 0 1 0 0 0 1 ಈ ಥರ ಇದೆ ಅಂತ. ಈಗ ನಾವು ಡಿಟರ್ಮೆಂಟ್ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ, ದೆನ್ ಇಟ್ ವಿಲ್ ಬಿಕಮ್ ಔಟ್ ಡಿಟರ್ಮೆಂಟ್ ಆಫ್ ಎ ಡಿಟರ್ಮೆಂಟ್ ಆಫ್ ಎ 0 0 0 ಡಿಟರ್ಮೆಂಟ್ ಆಫ್ ಎ 0 0 0 ಡಿಟರ್ಮೆಂಟ್ ಆಫ್ ಇಷ್ಟಿದೆ. ಇಷ್ಟಿದೆನಾ. ಓಕೆ, ನಾವು ಈ ಜಸ್ಟ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಇದಕ್ಕೆ ಡಿಟರ್ಮೆಂಟ್ ಅಪ್ಲೈ ಮಾಡ್ಕೊಡ್ತೀವಿ ಎರಡು ಕಡೆ. ಸೊ ಎರಡು ಕಡೆ ಡಿಟರ್ಮೆಂಟ್ ಅಪ್ಲೈ ಮಾಡ್ತೀವಿ. ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಡಿಟರ್ಮೆಂಟ್ ಆಫ್ ಎ ಏನು ಬರುತ್ತೆ, ಡಿಟರ್ಮೆಂಟ್ ಆಫ್ ಎ ಇಂಟು 0 0 0 ಡಿಟರ್ಮೆಂಟ್ ಆಫ್ ಎ 0 0 0 ಡಿಟರ್ಮೆಂಟ್ ಆಫ್ ಎ. ಓಕೆ, ಈಗ ನೀವು ಡಿಟರ್ಮೆಂಟಿಂದ ನಾನು ಕಾಮನ್ ತೊಗೋಬೇಕಂದ್ರೆ ರೋ ಇಂದ ತೊಗೋಬೇಕು. ನಾವು ಎಲ್ಲ ಒಮ್ಮೆಟ್ಲಿಗೆ ಸಡನ್ ಆಗಿ ತೊಗೊಳ್ಳೋ. ಈಗ ಫಸ್ಟ್ ರೋ ಇಂದ ತೊಗೋಬೇಕು, ನೆಕ್ಸ್ಟ್ ಸೆಕೆಂಡ್ ರೋ ಇಂದ ತೊಗೊಳ್ಳೋದು, ಥರ್ಡ್ ರೋ. ಈಗ ಫಸ್ಟ್ ರೋ ಇಂದ ತೊಗೊಳ್ತೀನಿ ಅನ್ಕೊಳ್ಳಿ. ಈಗ ಫಸ್ಟ್ ರೋ ಇಂದ ತೊಗೊಂಡಾಗ ಡಿಟರ್ಮೆಂಟ್ ಆಫ್ ಎ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಡಿಟರ್ಮೆಂಟ್ ಆಫ್ ಎ ಉಳಿಕಿದೆ ಎಲ್ಲಿದೆ 1 0 0 ಉಳಿತೆ, ಇಲ್ಲಿ 0 ಡಿಟರ್ಮೆಂಟ್ ಆಫ್ ಎ 0 0 0 ಡಿಟರ್ಮೆಂಟ್ ಆಫ್ ಎ. ಅದೇ ಥರ ಏನು ಮಾಡ್ತೀನಿ, ಇನ್ನು ಸೆಕೆಂಡ್ ರೋ ಥರ್ಡ್ ರೋ ಕಾಲಮ್ ತೊಗೊಬಿಟ್ಟು ಸೆಕೆಂಡ್ ರೋ ಥರ್ಡ್ ಕಾಲಮಿಂದ ತೊಗೊಂಡ್ರೆ ಏನಾಗುತ್ತೆ, ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ 1 0 0 0 1 0 0 0 1 ಬರುತ್ತೆ. ಓಕೆ, ಸೊ ನಮ್ಗೆ ಏನಿದೆ ಇಲ್ಲಿ ನಾನು ಏನು ಬರಿತೀನಿ ಅಂದರೆ, ಸೊ ನಮಗೆ ಯಾವ್ದಾದ್ರು ಡಿಟರ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಇಫ್ ದೇ ಹ್ಯಾವ್ ಗಿವನ್ ಡಿಟರ್ಮೆಂಟ್ ಆಫ್ ಎ ಬಿ ಅಂತ ಕೊಟ್ಟು ಡಿಟರ್ಮೆಂಟ್ ಆಫ್ ಎ ಬಿ ದಿಸ್ ವಿ ಕ್ಯಾನ್ ರಿಟ್ ಆಸ್ ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಬಿ ಅಂತ ಬರಿಬೋದು. ಓಕೆ, ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಬಿ ಅಂತ ಬರಿಬೋದು. ಅದೇ ಥರ ಇಲ್ಲಿ ಬರೀತೀನಿ ನೋಡಿ. ಸೊ ದಿಸ್ ವಿ ಕ್ಯಾನ್ ರಿಟ್ ಆಸ್ ಇನ್ ಯಾವ ಥರ ಬರೋದು, ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಡಿಟರ್ಮೆಂಟ್ ಆಫ್ ಎ ಅಂತ ಬರಿಬೋದು ನಾವು. ಓಕೆ, ಅದನ್ನ ಇಲ್ಲಿ ಹಿಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಡಿಟರ್ಮೆಂಟ್ ಆಫ್ ಎ. ಸೊ ಡಿಟರ್ಮೆಂಟ್ ಅಂದ್ರೆ ಏನು, ಡಿಟರ್ಮೆಂಟ್ ಅಂದರೆ ಒಂದು ನಂಬರ್. ಓಕೆ, ಸೊ ಡಿಟರ್ಮೆಂಟ್ ಅಂದರೆ ಒಂದು ನಂಬರು. ಸೊ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಎ ಇದೂ ನಂಬರ್ ಇದು ನಂಬರ್, ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ಸಿ ಅಡ್ಜಾಯಿಂಟ್ ಆಫ್ ಎ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಇದು ಡಿಟರ್ಮೆಂಟ್ ಆಫ್ ಎ ಸ್ಕ್ವಯರ್. ಇದ್ರ ಡಿಟರ್ಮೆಂಟ್ ಏನು ಬರುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್ ಏನು ಬರುತ್ತೆ, 1 ಬರುತ್ತೆ, ರೈಟ್ ಇಟ್ 1. ಓಕೆ, ಸೊ ದಟ್ ಈಸ್ ಬೈ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ನಮಗೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು ತೊಗೊಂಡಿವಿ, ಎನ್ ದಟ್ ಈಸ್ ಈಕ್ವಲ್ ಟು ನಮಗೆ 3 ಬರುತ್ತೆ, ಅಂದರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3 ಬರುತ್ತೆ. ಸೊ ನಮಗೆ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ, ಸೊ ಡಿಟರ್ಮೆಂಟ್ ಆಫ್ ಎ ಸ್ಕ್ವೇರ್. ಅಂದರೆ ಇದು 3x3 ಮ್ಯಾಟ್ರಿಕ್ಸ್ ಅಂದರೆ ಡಿಟರ್ಮೆಂಟ್ ಆಫ್ ಎ ಸ್ಕ್ವೇರ್ ಬರ್ತಿದೆ. ಓಕೆ, ಅಂದರೆ ಡಿಟರ್ಮೆಂಟ್ ಸೊ ನಮಗೆ 3x3 ಮ್ಯಾಟ್ರಿಕ್ಸ್ ಅಂದರೆ ನಮ್ಗೆ ಏನು ಬರುತ್ತೆ, ಡಿಟರ್ಮೆಂಟ್ ಆಫ್ ಎ ಸ್ಕ್ವೇರ್ ಬರುತ್ತೆ. ಅದೇ ಡಿಟರ್ಮೆಂಟ್ ಆಫ್ ಇದು ಆರ್ಡರು ಇದು ನಮಗೆ ಎ ಮ್ಯಾಟ್ರಿಕ್ಸ್ ಏನದು ಆರ್ಡರ್ 2 ಇದ್ದಾಗ ಡಿಟರ್ಮೆಂಟ್ ಆಫ್ ನಮ್ಗೆ ಏನು ಬರುತ್ತೆ, 1 ಬರುತ್ತೆ. ಸೊ ದಟ್ ಈಸ್ ವೈ ನಾವು ಇದರಿಂದ ಏನು ಫಾರ್ಮುಲಾ ಬರೀಬಹುದು ಅಂದರೆ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಇಫ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಎನ್, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎನ್ ಅಂತ ಹೋದಾಗ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ ಎನ್ ಮೈನಸ್ 1. ಇದು ಫಾರ್ಮುಲಾ ಗೊತ್ತಿರಬೇಕು. ಅಡ್ಜಾಯಿಂಟ್ ಆಫ್ ಎ ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು ದ ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ ಎನ್. ಸೊ ಅದನ್ನು ಕಂಡುಹಿಡಿದೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ವಾಪಸ್ 1 ಬರುತ್ತೆ. ಅದರಲ್ಲಿ ಇನ್ನೊಂದ್ಸಲ ಬರ್ದ್ಬಿಡ್ತೀನಿ ನೋಡಿ, ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಸ್ಕ್ವೇರ್. ಇಷ್ಟು ಬರುತ್ತೆ. ಓಕೆ, ಇಷ್ಟು ಬರುತ್ತೆ. ಓಕೆ, ಸ್ವಲ್ಪ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೇಕಂದ್ರೆ ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಕ್ವಶನ್ ಸಾಲ್ವ್ ಮಾಡೋಣ. ಇದ್ರ ಮೇಲೆ 2-3 ಕ್ವಶನ್ಸ್ ಇದಾವೆ ನೋಡಿ. ನಮ್ಗೇನಿದೆ ನೋಡಿ, ಇಲ್ಲಿ ಪ್ರೀವಿಯಸ್ ಕ್ವಶನ್ ಫಸ್ಟ್ ಇಲ್ಲಿ ನೋಡಿ. ಅಡ್ಜಾಯಿಂಟ್ ಆಫ್ ಎ ಕೊಟ್ಟಿದ್ದಾರಾ, ಎಷ್ಟು ಯಾವ ಮ್ಯಾಟ್ರಿಕ್ಸ್ ಇದು, ಸೊ ಎರಡು ಮ್ಯಾಟ್ರಿಕ್ಸು ದಟ್ ಈಸ್ 3x3 ಆರ್ಡರ್ ಮ್ಯಾಟ್ರಿಕ್ಸ್. ನಮ್ಗೆ ಏನು ಕಂಡುಹಿಡಬೇಕು, ನಮಗೆ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಬೇಕು. ಸೊ ಯು ನೋ ದಟ್ ಫಾರ್ಮುಲಾ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ, ನಮ್ಮ ಫಾರ್ಮುಲಾನ ಅಡ್ಜಾಯಿಂಟ್ ಆಫ್ ಎ ದಟ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ ಎನ್ ಮೈನಸ್ 1 ಅಂದರೆ ಇಲ್ಲಿ ನೋಡಿ.
ಸೊ ನಮಗೆ ಆರ್ಡರ್ ಅಂದರೆ ಎನ್ ಅಂದರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎಷ್ಟಿದೆ ನಮಗೆ 3 ಇದೆ. ಸೊ ವಿಚ್ ಮೀನ್ಸ್ ಇದೇನಾಗುತ್ತೆ ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ 3 - 1 3 - 1 ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ 2 ಆಗುತ್ತೆ. ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ನಮಗೆ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಸ್ಕ್ವೇರ್. ಡಿಟರ್ಮೆಂಟ್ ಆಫ್ ಎ ಸ್ಕ್ವೇರ್ ಅಂದ್ರೆ ಇದಾ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡುವ. ಇದು ಗೊತ್ತಿರಬೇಕು ನಿಮಗೆ. ಅಡ್ಜಾಯಿಂಟ್ ಆಫ್ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ n - 1. Just write down. So we will solve next questions. ಅದೇ ಥರ ನೋಡಿ ನೆಕ್ಸ್ಟ್ ಇದು ಮಾಡಿದ್ವಲ್ಲ. ಓಕೆ, ಸೊ ನಾವು ನೆಕ್ಸ್ಟ್ ಅದೇ ಈಗ 3x3 ಮ್ಯಾಟ್ರಿಕ್ಸ್ ಕೊಡ್ತೀವಿ. ಡಿಟರ್ಮೆಂಟು ಕೊಟ್ಟಿದ್ದಾರೆ, ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ಎ. ಓಕೆ, ಸೊ 3x3 ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ 3x3 ಮ್ಯಾಟ್ರಿಕ್ಸ್ ಕೊಟ್ಟಾಗ ಏನಾಗುತ್ತೆ when n is equal to 3 ಇದ್ದಾಗ ಏನಾಗುತ್ತೆ ದಿಸ್ ವಿಲ್ ಬಿಕಮ್ ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ 2 ಆಗುತ್ತೆ. ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ 2 ವಿಚ್ ಮೀನ್ಸ್ ಡಿಟರ್ಮೆಂಟ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ? ಡಿಟರ್ಮೆಂಟ್ ಆಫ್ ಎ ಎಷ್ಟು ಕೊಟ್ಟು 5 ಕೊಟ್ಟಿದ್ರೆ 5 ನ ಸ್ಕ್ವೇರ್ ಮಾಡಿ 5 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 25. ವಿಚ್ ಮೀನ್ಸ್ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 25. ಜಸ್ಟ್ ರೈಟ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಂದರೆ 25 ಬರುತ್ತೆ. 25 ಬರುತ್ತೆ. ಓಕೆ, ಬಟ್ ಇಲ್ಲಿ ಉಲ್ಟಾ ಕ್ವಶನ್ ನೋಡಿ. ಉಲ್ಟಾ ಕ್ವಶನ್ ಅವನೇನು ಕೊಟ್ಟಿದ್ದಾನೆ? ಅಡ್ಜಾಯಿಂಟ್ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ. ಇವಾಗ ನಾವು ಡಿಟರ್ಮೆಂಟ್ ಆಫ್ ಎ ಕಂಡುಹಿಡಿದು. ಸೊ ಎಷ್ಟನೇ ಕೊಟ್ಟಿದ್ರೆ 3x3 ಮ್ಯಾಟ್ರಿಕ್ಸ್. ಯು ನೋ ದ ಫಾರ್ಮುಲಾ. ಇದು ಫಾರ್ಮುಲಾ ದೊಡ್ಡ ದಟ್ ಈಸ್ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 36 ಅಂತ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ವಿ ನೋ ದ ಫಾರ್ಮುಲಾ ದಟ್ ಈಸ್ ಡಿಟರ್ಮೆಂಟ್ ಆಫ್ ಎ ಇದು ಸ್ಕ್ವೇರ್ ಆಗುತ್ತೆ ಇದು. ಓಕೆ, ಸೊ ಇದು ಅಂದರೆ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಕೊಟ್ಟಿದ್ರೆ ಎಷ್ಟು ಕೊಟ್ಟು 36 ಹೋಗುತ್ತೆ. ವಿಚ್ ಮೀನ್ಸ್ ನಾವು ಏನು ಡಿಟರ್ಮೆಂಟ್ ಆಫ್ ಎ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಸ್ಕ್ವೇರ್ ಇದು ಈ ಕಡೆ ತಾನೆ. ಓಕೆ, ಸ್ಕ್ವೇರ್ ಇದು ಈ ಕಡೆ ತಂದಾಗ ಏನಾಗುತ್ತೆ ಇದು +or - √36 ಆಗುತ್ತೆ. +or - √36 ಬರುತ್ತೆ ಡಿಟರ್ಮೆಂಟ್ ಆಫ್ ಎ. ಓಕೆ, ಸೊ ನಾವು +or - √36 ಅಂದ್ರೆ ಏನು ಬರುತ್ತೆ ನಮಗೆ +or - 6 ಬರುತ್ತೆ. ಅಂದರೆ ಡಿಟರ್ಮೆಂಟ್ ಆಫ್ ಎ ಏನು ಬರುತ್ತೆ ನಮಗೆ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು +or - 6 ಬರುತ್ತೆ. ರೈಟ್ ಇಟ್ +or - 6 ಇಷ್ಟೇ ನೋಡಿ. ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಇದು ಎಕ್ಸಾಕ್ಟ್ಲಿ ನಿಮಗೆ ಈಸಿ, ಇದು ಭಾಳ ಈಸಿ ಇದೆ, ನಿಮ್ಗೇನು ಟಫ್ ಏನಲ್ಲ. ನಾವು ಇದು ಸಿ ವಾಟ್ ಐ ವಿಲ್ ಡೂ ಮೀನ್ಸ್ ಇಲ್ಲಿ ನೋಡಿ ಸಪ್ರೇಟ್ ಆಗುತ್ತೆ. ಇದು ಅವ್ರು ಏನು ಕೇಳಿದ್ರೆ ಎ ಅಡ್ಜಾಯಿಂಟ್ ಆಫ್ ಎ ಡಿಟರ್ಮೆಂಟ್ ಏನು ಕಟ್ಟಿದ್ರು. ಸೊ ಫಸ್ಟ್ ನಮ್ಗೆ ಡಿಟರ್ಮೆಂಟ್ ಆಫ್ ಎ ಏನು ಬರ್ತದೆ ಇದರಿಂದ ಕಂಡು ಹಿಡ್ಕೊಂಡು ಇದರಿಂದ ಡಿಟರ್ಮೆಂಟ್ ಆಫ್ ಎ ನಮ್ಗೆ ಫಾರ್ಮುಲಾ ಏನು? ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನು ಡಿಟರ್ಮೆಂಟ್ ಆಫ್ ಎ ಇಂಟು ಐ. ಹೌದಾ ಅಲ್ಲ? ಓಕೆ, ಡಿಟರ್ಮೆಂಟ್ ಆಫ್ ಇದರಿಂದ ಇದು ಬ್ಯಾಡ್ ಕಂಪೇರ್ ಮಾಡಬೇಕಾದ್ರೆ ಇದು ಬ್ಯಾಡ್ ಕಂಪೇರ್ ಮಾಡಿ. ಇಲ್ಲಿ ಎ ಇಂಟು ಅಡ್ಜಾಯಿಂಟ್ ಆಫ್ ಐತೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಐತೆ. ಇಲ್ಲಿ ಏನಿದೆ? ಇಲ್ಲಿ 10 ಇಂಟು ಐ ಇದೆ. ಇಲ್ಲೇನಿದೆ? ಡಿಟರ್ಮೆಂಟ್ ಆಫ್ ಎ ಇಂಟು ಐ. ವಿಚ್ ಮೀನ್ಸ್ ನಮ್ಮ ಡಿಟರ್ಮೆಂಟ್ ಏನು ಬರುತ್ತೆ ಹೇಳಿ ಇದರಿಂದ ನಾವು ಏನು ಹೇಳ್ಬೋದು? ಡಿಟರ್ಮೆಂಟ್ ಇವಾಗ ಕಂಪೇರ್ ಮಾಡಿದಾಗ ಡಿಟರ್ಮೆಂಟ್ ಏನು ಬರುತ್ತೆ ನಮಗೆ 10 ಬರುತ್ತೆ ಅಂತ ಅರ್ಥ. ಬೇಕಾದ್ರೆ ನೋಡಿ ಇಲ್ಲಿ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇದೆ, ಇಲ್ಲಿ ಎ ಇಂಟು ಅಡ್ಜಾಯಿಂಟ್ ಆಫ್ ಇದೆ, ಇಲ್ಲಿ ಐ ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ ಐ ಮ್ಯಾಟ್ರಿಕ್ಸ್. ಡಿಟರ್ಮೆಂಟ್ ಆಫ್ ಏನು ಬರುತ್ತೆ ನಮಗೆ 10 ಬರುತ್ತೆ. ರೈಟ್ ಡಿಟರ್ಮೆಂಟ್ ಆಫ್ ಎ ನಮಗೆ ಎಷ್ಟು ಬಂತು? 10 ಬಂತು. 10 ಬರ್ಕೊಳ್ಳಿ. ಓಕೆ, ಆಮೇಲೆ ಇಷ್ಟು ಬಂತ ನಾವೇನು ಕೂಡ ಅಡ್ಜಾಯಿಂಟ್ ಆಫ್ ಎ ಕಂಡಿಡು. ಅಡ್ಜಾಯಿಂಟ್ ಆಫ್ ಎ ಯಾವ ಕ್ರಾಸ್ ಮ್ಯಾಟ್ರಿಕ್ಸ್ ಇದು? 3x3 ಮ್ಯಾಟ್ರಿಕ್ಸ್. ಇದು ಈಸಿ ನಿಮ್ಗೆ ಕಂಡಿಡೋದು ಗೊತ್ತು. ಯು ನೋ ದಟ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 3x3 ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ 2 ಬರುತ್ತೆ. ಓಕೆ, ವಿಚ್ ಮೀನ್ ಡಿಟರ್ಮೆಂಟ್ ಆಫ್ ಎ ದ ಅಡ್ಜಾಯಿಂಟ್ ಏನು ಬರುತ್ತೆ? ಅಡ್ಜಾಯಿಂಟ್ ಆಫ್ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ನಮ್ಗೆ ಗೊತ್ತಿದೆ ದಟ್ ಈಸ್ 10 ಸ್ಕ್ವೇರ್ ಮಾಡಿ 10 ಸ್ಕ್ವೇರ್ ಮಾಡಿದ್ರೆ 100 ಬರುತ್ತೆ. 100 ದಿಸ್ ಇಸ್ ವಾಟ್ ದಿ ಅಡ್ಜಾಯಿಂಟ್ ಆಫ್ ಎ. ದಿಸ್ ರೈಟ್ ಡೌನ್ ಇಷ್ಟು ನೋಡಿ. ಸೊ ಈಸಿ ಇರ್ತವೆ, ನೀವು ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಅಷ್ಟೇ. ಕಾನ್ಸೆಪ್ಟ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದು. ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಎ ಮ್ಯಾಟ್ರಿಕ್ಸ್ ಇಸ್ ಆರ್ಡರ್ 3 ಸಚ್ ದಟ್ ಇದು ಡೈರೆಕ್ಟ್ ಆಗಿ ಅದ್ರದ್ದೇ ಕ್ವಶನ್ ಇರಲಿಲ್ಲ. ಇಲ್ಲಿ ಫಸ್ಟ್ ಇದನ್ನು ಸಾಲ್ವ್ ಮಾಡಬೇಕು, ಆಮೇಲೆ ಅದು ಸಾಲ್ವ್ ಮಾಡಬೇಕು. ಯು ನೋ ದಟ್ ಇದನ್ನು ಯಾವ ಫಾರ್ಮೆಟ್ ಇದೆ ಅಂದರೆ ಸೊ ನಮಗೆ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಎ ಇಂಟು ಐ ಫಾರ್ಮೆಟ್ ಇದೆ. ಇವಾಗ ಕಂಪೇರ್ ಮಾಡಿದ್ರೆ ಏನಾಗುತ್ತೆ? ಡೈರೆಕ್ಟ್ ಆಗಿ ಅವ್ರು ಏನು ಕೇಳಿದ್ರೆ ಡಿಟರ್ಮೆಂಟ್ ಆಫ್ ಎ ಏನು ಕೊಡ್ತಾರೆ. ಇವಾಗ ಕಂಪೇರ್ ಮಾಡಿದಾಗಿ ನೋಡಿ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಇದೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇದೆ, ಇಲ್ಲಿ ಐ ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ ಐ ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ ಉಳಿದಿದ್ದೇನು 10. ಸೊ ಇಲ್ಲಿ ಏನಾದ್ರೆ ಡಿಟರ್ಮೆಂಟ್ ಆಫ್ ಎ ವಿಚ್ ಮೀನ್ಸ್ ಡಿಟರ್ಮೆಂಟ್ ಆಫ್ ಎ ಎಷ್ಟು ಬರುತ್ತೆ? ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 10 ಇಷ್ಟೇ ನೋಡಿ. ಓಕೆ, ಸೊ ವಿಚ್ ಮೀನ್ಸ್ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಎಷ್ಟು ಬರುತ್ತೆ ನಮ್ಗೆ 10 ಬರುತ್ತೆ. 10 ಬರ್ಕೊ. Okay, so now we will go for next question. Okay, see question number 18 ನೋಡಿ ಏನಿದೆ. If A is an invertible matrix of order 2
ದೆನ್ ಡಿಟರ್ಮೈನ್ ಸೊ ದೆನ್ ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ಏನಾಗುತ್ತೆ ಅಂತ ಕಡೆ ಇನ್ ಟರ್ಮ್ಸ್ ಆಫ್ ಏನು ಕೊಟ್ಟಿದ್ದಾನೆ. ಸೊ ನಾರ್ಮಲ್ ವ್ಯಾಲ್ಯೂಸ್ ಕೊಟ್ಟಿಲ್ಲ, ನಮ್ಗೆ ಏನು ಕೊಟ್ಟಿದ್ರೆ ಫೈಂಡ್ ದ ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ಅಂತ ಹೇಳಿ. ಸಿ ನಮಗೆ ಒಂದು ಸೊ ಫಾರ್ಮುಲಾ ಗೊತ್ತಿದೆ ಏನು ನಮಗೆ, ದಟ್ ಈಸ್ ಯು ನೋ ದಟ್ ಎ ಇಂಟು ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ ಏನು, ದಟ್ ಈಸ್ ಐ ಅಂತ ಮ್ಯಾಟ್ರಿಕ್ಸ್. ಓಕೆ ಸೊ ಎ ಇಂಟು ಎ ಇನ್ವರ್ಸ್ ಏನು ಬರುತ್ತೆ, ಐ ಬರುತ್ತೆ. ಎರಡು ಕಡೆ ಡಿಟರ್ಮೆಂಟ್ ಕಂಡು ಕೊಡಿ. ಸೊ ಎರಡು ಕಡೆ ಡಿಟರ್ಮೆಂಟ್ ಹಾಕಿದಾಗ ಎ ಇಂಟು ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಐ. ಓಕೆ, ಡಿಟರ್ಮೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಿಫ್ರೆನ್ಸ್ ಏನು ಬರುತ್ತೆ ನಮಗೆ, ದಟ್ ಈಸ್ 1 ಬರುತ್ತೆ. 1 ಬರ್ಕೊಳ್ಳಿ. ಈ ಡಿಟರ್ಮೆಂಟ್ ಸಪ್ರೇಟ್ ಬರ್ಕೊಳ್ಳೋಣ. ಸೊ ಈ ಡಿಟರ್ಮೆಂಟ್ ಏನು ಬರುತ್ತೆ, ಸಪ್ರೇಟ್ ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ಅಂತ ಬರ್ಕೊಳ್ಳಿ. ಈಗ ನೋಡಿ ಈ ಎನ ಇಲ್ಲಿ ತರ್ತೀನಿ. ಓಕೆ, ಸೊ ನಮ್ಗೆ ಏನು ಬರುತ್ತೆ, ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಬರುತ್ತೆ. ಓಕೆ, ಇಷ್ಟ. ಸೊ ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ಏನು ಬರುತ್ತೆ, 1 ಡಿವೈಡ್ ಬೈ ಡಿಟರ್ಮೆಂಟ್ ಆಫ್ ಎ. ಇಷ್ಟ ನೋಡಿ, ಇಷ್ಟ ನಿಮ್ಗೆ ಆನ್ಸರು. ದಟ್ ಈಸ್ ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 1 ಡಿವೈಡ್ ಬೈ ಡಿಟರ್ಮೆಂಟ್ ಆಫ್ ಎ. ಓಕೆ, ಈ ಥರ ಅದೇ ಥರ ನಮಗೆ ಏನು ಕೊಟ್ಟಿದ್ದಾರೆ, ಕ್ವಶನ್ ಕೊಟ್ಟಿದ್ದಾನೆ. ಫಸ್ಟ್ ಅದನ್ನು ಬರ್ಕೊಳ್ಳಿ, ಅದೇ ಥರ ಕ್ವಶನ್ ಮಾಡಿ. So now you know that determinant of A inverse, question number ನೋಡಿ 19 ಏನು, if a square matrix of order 2 determinant of A is equal to 3, find out the determinant of A inverse. You know the formula, that is determinant of A inverse that is equal to 1 divided by determinant of A. So that is equal to 1 divided determinant of A ಎಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. You write it 1 divided by 3. Okay, so now 1 divided by 3 ಇದೆ, ಅದು ಎಲ್ಲಿದೆ ನೋಡಿ ಆನ್ಸರ್. determinant of A inverse ಏನು ಬರುತ್ತೆ, 1 divided by 3. 1 by 3 ಎಲ್ಲಿದೆ, ಇಲ್ಲಿದೆ. Just write down this one. ಓಕೆ, ಕ್ವಶನ್ ನಂಬರ್ 20 ಏನಿದೆ, ಎ ದಟ್ ಈಸ್ ಈಕ್ವಲ್ ಟು ಎ ಐ ಜೆ ಆಫ್ 3 × 3 ಅಂದರೆ 3 × 3 ಮ್ಯಾಟ್ರಿಕ್ಸ್ ಒಂದಿದೆ. ಸೊ ದಟ್ ಈಸ್ ಎ ಐ ಜೆ ರೆಪ್ರೆಸೆಂಟ್ ದಿ ಕೋ ಫ್ಯಾಕ್ಟರ್ ಆಫ್ ಎ ಐ ಜೆ. ಅಂದರೆ ಕೋ ಫ್ಯಾಕ್ಟರ್ ನಮ್ಗೆ ಕೊಟ್ಟಿದ್ದಾರೆ, ಕೋ ಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಇದೆ ಅಂತ ಅನ್ಕೊಳ್ಳಿ. ಕೋ ಫ್ಯಾಕ್ಟರ್ಸ್ ಆಫ್ ಸೆಕೆಂಡ್ ರೋ ಇದೆ ಅಂತ ಅನ್ಕೊಳ್ಳಿ. ಈಗ ಸೆಕೆಂಡ್ ರೋಸ್ದು ಕೋ ಫ್ಯಾಕ್ಟರ್ ಅದೇ ಸೆಕೆಂಡ್ ರೋ ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ವ್ಯಾಲ್ಯೂ ಆಫ್ ದ ಡಿಟರ್ಮೆಂಟ್ ಬರುತ್ತೆ. ದಿಸ್ ಇಸ್ ನೋಡಿ, ದೀಸ್ ಆರ್ ದ ಕೋ ಫ್ಯಾಕ್ಟರ್ಸ್ ಆಫ್ ಸೆಕೆಂಡ್ ರೋ. ಇವೇನು, ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ. ಇಲ್ಲಿ ನೋಡಿ, ಕೋ ಫ್ಯಾಕ್ಟರ್ಸ್ ಏನಿರ್ತವೆ ಅದೇ ರೋ ಅಥವಾ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದಾಗ ನಾವು ಇಲ್ಲಿ ಗೆಟ್ ದ ಡಿಟರ್ಮೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್ ಬರುತ್ತೆ. ಸೊ ದಟ್ ಈಸ್ ವೈ ಅವ್ರು ಏನು ಕೊಟ್ಟಿದ್ದಾರೆ, ಸೊ ದೆನ್ ವ್ಯಾಲ್ಯೂ ಆಫ್ ದಿಸ್ ಅಂತ ಹೇಳಿದ್ರು. ಸೊ ನಮ್ಗೆ ನೋಡಿ ಈ ಕೋ ಫ್ಯಾಕ್ಟರ್ಸ್ ನಮಗೆ ಅದೇ ಎಲಿಮೆಂಟ್ಸ್, ಅದೇ ರೋದು, ಅದೇ ಇದು ನೋಡಿ, ಇದು ಸೆಕೆಂಡ್ ರೋ ಆಯ್ತಾ, ಕೋ ಫ್ಯಾಕ್ಟರ್ಸ್ ಆಫ್ ಸೆಕೆಂಡ್ ರೋ. ಇದು ಸೆಕೆಂಡ್ ರೋದು ಕೋ ಫ್ಯಾಕ್ಟರ್ಸ್, ಇವೇನು ಸೆಕೆಂಡ್ ರೋದು ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನಮಗೆ, ಡಿಟರ್ಮೆಂಟ್ ಆಫ್ ಎ ಬರುತ್ತೆ. ಓಕೆ, ಡಿಟರ್ಮೆಂಟ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಅಂದ್ರೆ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇಫ್ ಈಗ ನೋಡಿ ಕ್ವಶನ್ ನಂಬರ್ 21 ನೋಡಿ ಏನಿದೆ, ಇಫ್ ಕೋ ಫ್ಯಾಕ್ಟರ್ಸ್ ನಾವೇನು ಕೋ ಫ್ಯಾಕ್ಟರ್ಸ್ ಏನಿದೆ, ಕೋ ಫ್ಯಾಕ್ಟರ್ಸ್ ಅದು ಬೇರೆ ಕಾಲಮ್ ಅಥವಾ ರೋ ಜೊತೆ ಬೇರೆ ರೋ ಅಥವಾ ಕಾಲಮ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ. ಲೆಟ್ ಅಸ್ ಕನ್ಸಿಡರ್ ಇದು ಏನು, ಥರ್ಡ್ ರೋದು ನಮಗೆ ಕೋ ಫ್ಯಾಕ್ಟರ್ಸ್, ಥರ್ಡ್ ರೋದು ಏನು ಕೋ ಫ್ಯಾಕ್ಟರ್ಸ್. ಇವು ಯಾವ ಎಲಿಮೆಂಟ್ಸು, ಈ ಸೆಕೆಂಡ್ ರೋದು ಎಲಿಮೆಂಟ್ಸ್. ಓಕೆ, ಇಲ್ಲಿ ನೋಡಿ ಥರ್ಡ್ ರೋದು ಕೋ ಫ್ಯಾಕ್ಟರ್ಸ್ ಸೆಕೆಂಡ್ ರೋ ಜೊತೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದಾಗ ಇದ್ರ ಏನು ಮಾಡುತ್ತೆ, ಡಿಟರ್ಮೆಂಟ್ ಏನ್ಬರುತ್ತೆ, 0 ಬರುತ್ತೆ. ಓಕೆ, ಇದ್ರ ಡಿಟರ್ಮೆಂಟ್ ಏನು ಬರುತ್ತೆ, 0 ಬರುತ್ತೆ. ನಾವು ಯಾವ ಕೋ ಫ್ಯಾಕ್ಟರ್ಸ್ ತೊಗೊಂಡಿರ್ತೀವಿ, ಅವೇ ಯಾವ ರೋದು ಕೋ ಫ್ಯಾಕ್ಟರ್ಸ್ ತೊಗೊಂತೀವಿ ಅದೇ ರೋ ಅಥವಾ ಕಾಲಮ್ದು ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದಾಗ ಸೊ ನಮ್ಗೆ ಏನು ಬರುತ್ತೆ, ನಮಗೆ ಡಿಟರ್ಮೆಂಟ್ ಆಫ್ ಎ ಬರುತ್ತೆ. ಅದೇ ಏನಾದರೂ ಯಾವ ಕೋ ಫ್ಯಾಕ್ಟರ್ಸ್ ತೊಗೊಂಡಿದ್ದೀವಿ ಅದೇ ಬೇರೆ ರೋ ಅಥವಾ ಕಾಲಮ್ದು ಎಲಿಮೆಂಟ್ಸ್ ತೊಗೊಂಡು ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದಾಗ ಅದ್ರ ಡಿಟರ್ಮೆಂಟ್ ಏನು ಬರುತ್ತೆ, 0 ಬರುತ್ತೆ. ಓಕೆ, ಇದ್ರದ್ದು ವ್ಯಾಲ್ಯೂ ಎಷ್ಟು ಬರುತ್ತೆ, ದಟ್ ಈಸ್ 0 ಬರುತ್ತೆ ಅಂತ ಅರ್ಥ. ಓಕೆ, ಸೊ ನಾವು AGC ಅದೇ ಡಿಟರ್ಮೆಂಟ್ ವ್ಯಾಲ್ಯೂ ಏನು ಬರುತ್ತೆ, ನಮಗೆ 0 ಬರುತ್ತೆ. ಇದರ ಡಿಟರ್ಮೆಂಟ್ ವ್ಯಾಲ್ಯೂ 0 ಬರುತ್ತೆ, ದಟ್ ಈಸ್ 0 ಅಂತ ಅರ್ಥ. ನಾವು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದೇ ಥರ ಅದೇನಿಲ್ಲ ನೋಡಿ, ಇನ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಸಮ್ ಆಫ್ ಪ್ರಾಡಕ್ಟ್ಸ್ ಆಫ್ ಎಲಿಮೆಂಟ್ಸ್ ಆಫ್ ರೋ ಆರ್ ಕಾಲಮ್ ವಿತ್ ಕೋ ಫ್ಯಾಕ್ಟರ್ ಆಫ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಅಂದರೆ ಕರೆಸ್ಪಾಂಡಿಂಗ್ ಅದೇ ರೋ ಅಥವಾ ಅದೇ ಕಾಲಮ್ ಜೊತೆ ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎನಿ ಅದರ್ ರೋ ಆರ್ ಕಾಲಮ್. ಓಕೆ, ಸೊ ನಮಗೆ ಏನು ಮಾಡೋದು, ಕೋ ಫ್ಯಾಕ್ಟರ್ಸು ನಮಗೆ ಎನಿ ಅದರ್ ರೋ ಅಥವಾ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ ಎನಿ ಅದರ್ ಅಂತ ಕೇಳಿದ್ರೆ ಎನಿ ಅದರ್ ಅಂತ ಬಂದಾಗ ನಮ್ಗೆ ಏನು ಬರುತ್ತೆ, ಅದ್ರ ಡಿಟರ್ಮೆಂಟ್ ವ್ಯಾಲ್ಯೂ ಏನು ಬರುತ್ತೆ, ನಮ್ಗೆ ಏನಾಗುತ್ತೆ, 0 ಆಗುತ್ತೆ. ದಟ್ ಈಸ್ ವೈ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಥರ ಇಲ್ಲಿ ನೋಡಿ ಕ್ವಶನ್ ನಂಬರ್ 23. ಓಕೆ, ಕ್ವಶನ್ ನಂಬರ್ 23 ಏನಿದೆ, ಇನ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಸಮ್ ಆಫ್ ಪ್ರಾಡಕ್ಟ್ ಆಫ್ ಎಲಿಮೆಂಟ್ಸ್ ವಿತ್ ಆಫ್ ಎ ರೋ ಆರ್ ಕಾಲಮ್ ವಿತ್ ಕರೆಸ್ಪಾಂಡಿಂಗ್ ಕೋ ಫ್ಯಾಕ್ಟರ್ಸ್. ಅದೇ ರೋ ಮತ್ತೆ ಅದೇ ಕಾಲಮ್ಸ್, ಅದೇ ರೋ ಅಥವಾ ಅದೇ ಕಾಲಮ್ದು ಕೋ ಫ್ಯಾಕ್ಟರ್ ಎಲಿಮೆಂಟ್ಸ್ ಮತ್ತೆ ಕೋ ಫ್ಯಾಕ್ಟರ್ಸ್ ಮತ್ತೆ ಎಲಿಮೆಂಟ್ಸ್ ನಾವು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಡಿಟರ್ಮೆಂಟ್ ಆಫ್ ಎ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಷ್ಟ ಆಯ್ತಾ? ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ಕ್ವಶನ್ ಇದೆ, ದಿಸ್ ಬರ್ಕೊಳ್ಳಿ ಇದನ್ನ. ಇದು ಕಾಂಪಿಟೇಟಿವ್ಲಿ ಕ್ವಶನ್ಸ್ ಕೇಳ್ತಾನೆ ಆಲ್ಮೋಸ್ಟ್ ಇದರ ಈ ಕಾನ್ಸೆಪ್ಟ್ ಮೇಲೆ. ದಟ್ ಈಸ್ ಅಂದರೆ CET-ಯಲ್ಲಿ, KCET-ಯಲ್ಲಿ ಮತ್ತು JEE ಮೇನ್ಸಲ್ಲಿ ಕ್ವಶನ್ಸ್ ಕೇಳ್ತಾನೆ.
ಓಕೆ, ನಾವು ಜಸ್ಟ್ ರೈಟ್ ಡೌನ್ ದಿಸ್ ಒನ್. ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ನಾವು. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನಮ್ಗೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಫೈಂಡ್ ದ ಮೈನರ್ ಆಫ್ -4. ಓಕೆ, ಸೊ -4 ಮೈನರ್ ಕಂಡುಹಿಡಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ಸೊ ನಾವು ಜಸ್ಟ್ ಇದು ಯಾವುದು ರೋ ಅಥವಾ ಯಾವ ಕಾಲಮ್ ಬಿಡಿದೆ. ಸೊ ದಿಸ್ -4 ಅನ್ನೋದೇನು. ಸೊ -4 ಇಸ್ ಎಲಿಮೆಂಟ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಇದು ಎಲಿಮೆಂಟ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಈ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಸೊ ಅವಾಗ ಏನು ಬರುತ್ತೆ, ಮೈನರ್ ದಟ್ ಈಸ್ ಈಕ್ವಲ್ ಟು ಮೈನರ್ ಆಫ್ -4 ದಟ್ ಈಸ್ ಈಕ್ವಲ್ ಟು, ಈ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, ನಮ್ಗೆ ಏನು ಬರುತ್ತೆ, 0 ಬರುತ್ತೆ. ದಟ್ ಈಸ್ ವಾಟ್ 0. ಮೈನರ್ ಆಫ್ -4 ಇಸ್ ದಟ್ ಈಸ್ 0. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಥರ ನಾವು ಯೂಸ್ ನಮ್ಗೆ ಏನಿದೆ, ಅದೇ ಥರ ಕೋಫ್ಯಾಕ್ಟರ್ ಆಫ್ 4 ಕೊಟ್ಟಿದೆ. ಕೋಫ್ಯಾಕ್ಟರ್ ಆಫ್ 4 ಅಂತಂದು ಬಂದಾಗ, ಸೊ ದಟ್ ಈಸ್ ಕೋಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು, ದಟ್ ಈಸ್ ಕೋಫ್ಯಾಕ್ಟರ್ ಆಫ್ ವಾಟ್ ದಟ್ ಈಸ್ ಅಂದರೆ ಹೆಂಗೆ ಬರೀಬೋದು ಅಂದರೆ ಎಮ್ ಇದೆಷ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ M12 ಅಂತ ಬರೀ. M12 ಅಂತ ಬರೀಬೋದು. ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ದು ನಾವು ಮೈನರ್ ಕಂಡು. ಅದೇ ಥರ ಇದು ಎಷ್ಟನೇ, ಇದು 4 ಅನ್ನೋದು ಎಷ್ಟನೇ ಎಲಿಮೆಂಟ್ ಇದು, ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ದು ನಾವೇನು ಮಾಡಬೇಕು, ಕೋಫ್ಯಾಕ್ಟರ್. ಸೊ ದಟ್ ಈಸ್ ಇದೇನು ಮಾಡಬೇಕು, -1 to the power 2 + 1. ಇವನು ಕೋಫ್ಯಾಕ್ಟರ್ ಹೆಂಗೆ ಕಂಡಿದ್ರೆ, ಕೋಫ್ಯಾಕ್ಟರ್ ಆಫ್ i j ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, -1 to the power i plus j ಇಂಟು mij ಅಂದರೆ ಮೈನರ್. ಓಕೆ, ನಾವು ಜಸ್ಟ್ ಇಲ್ಲಿ ಏನಿದೆ 2 1 ನಮಗೆ ಕೋಫ್ಯಾಕ್ಟರ್ ಆಫ್ 2 1 ಕೇಳಿದ್ದಾರೆ. ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಕೇಳಿದರೆ, -1 to the power 2 + 1 ಇಂಟು ಏನಿದೆ mij ಅಂದರೆ ದಟ್ ಈಸ್ ಮೈನರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ದಟ್ ಈಸ್ ಇದೇನಾಗುತ್ತೆ, -1 to the power 3 ಆಗುತ್ತೆ. -1 to the power 3 ಇಂಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ ನೋಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟಾಗ ಏನಾಗುತ್ತೆ, ನಿಮಗೆ -2 ಬರುತ್ತೆ. ದಟ್ ಈಸ್ ಮೈನರ್ ಆಫ್ M21 ಏನು ಬರುತ್ತೆ, ದಟ್ ಈಸ್ -2. ಸೊ -1 to the power 3 ಏನಾಗುತ್ತೆ, ದಟ್ ಈಸ್ -1 ಆಗುತ್ತೆ. -1 ಇಂಟು -2 ದಟ್ ಈಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +2 ಆಗುತ್ತೆ. ಸೊ ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಷ್ಟಾಗುತ್ತೆ ನಮಗೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಕೋಫ್ಯಾಕ್ಟರ್ ಏನು ಬರುತ್ತೆ, ನಮಗೆ 2 ಬರುತ್ತೆ. ವಿಚ್ ಇಸ್ ರೈಟೆಡ್ 2. ಓಕೆ, ಇಷ್ಟು ನೋಡಿ, ಜಸ್ಟ್ ರೈಟ್ ಡೌನ್. ಸೊ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮಗೆ MCQs ನಿಮಗೆ ಡಿಟರ್ಮೆಂಟ್ಸಿಂದ MCQs ಬೋರ್ಡಿಗೆ ಆರಾಮಾಗಿ ನೀವು ಮಿಸ್ ಮಾಡಲಾರ್ದಂಗೆ ಕ್ವಶನ್ ಸಾಲ್ವ್ ಮಾಡ್ಬೋದು. ಯಾವ ಥರ ಕ್ವಶನ್ ಕೇಳಿ ಅವನು. ಸೊ ನೀವಿಷ್ಟು ಕ್ವಶನ್ ಸಾಲ್ವ್ ಮಾಡಿದಾಗ ಸೊ ಈಸಿಯಾಗಿ ನಿಮಗೆ MCQ ನೀವು ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ ಡಿಟರ್ಮೆಂಟ್ಸಿಂದ. ಓಕೆ, ಜಸ್ಟ್ ರೈಟ್ ಡೌನ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 7 ಏನಿದೆ. ಕ್ವಶನ್ ನಂಬರ್ 7, ಇಫ್ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನೋ ಕೊಟ್ಟಿದ್ದಾರೆ ಎಷ್ಟು. ಸೊ ಎ ಇನ್ವರ್ಸ್ ಎಕ್ಸಿಸ್ಟ್ ಇಫ್ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಹಾಕಿದಾಗ, ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಹಾಕಿದಾಗ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳಿದ್ರೆ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಿ, ನಿಮಗೆ ಫಸ್ಟ್ ಏನು ನೋಡೋಕಂದ್ರೆ ನೀವು ಡಿಟರ್ಮೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡ್ಕೋಬೇಕು. ಓಕೆ, ಸೊ ನಿಮ್ಗೆ ಎ ಇನ್ವರ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 1 / ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ನಮ್ಗೆ ಇದು ಗೊತ್ತಿದೆ ನಮಗೆ. ಸೊ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 1 / ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ, ಇದು ಗೊತ್ತಿದೆ. ಸೊ ನಮಗೆ ಇದ್ರ ವ್ಯಾಲ್ಯೂ ಗೊತ್ತಿದೆ ಅಂತಂದಾಗ ಈ ಥರ ಫಾರ್ಮುಲಾ ನಮಗೆ. ಬಟ್ ನಮಗೆ ಎ ಇನ್ವರ್ಸ್ ಬರಬೇಕಂದ್ರೆ ಈ ಕೆಳಗಿನ ಡಿನಾಮಿನೇಟರ್ ಏನಿರಬೇಕು, ಡಿನಾಮಿನೇಟರ್ ಏನಿರಬೇಕು, ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಂದರೆ ಡಿಟರ್ಮೆಂಟ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಡ್ಜಾಯಿಂಟ್ ಏನಾರಿಲ್ಲ, ದಟ್ ಈಸ್ ಸೆಕೆಂಡ್ರಿ. ನಮಗೆ ಡಿಟರ್ಮೆಂಟ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು, ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0, ವಿಚ್ ಮೀನ್ಸ್ ಇದು ಕಂಪ್ಲೀಟ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಂದರೆ ಏನಾಗುತ್ತೆ, ದಟ್ ಈಸ್ 4 ಲ್ಯಾಂಬ್ಡಾ -3 divided by 0 to 5 113 should not be equal to 0. ನಾವೇನು ಮಾಡೋಣ, ಇದು ಫಸ್ಟ್ ರೋ ಇಂದ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ತಗೊಳ್ಳೋಣ. ದಿಸ್ ವಿಲ್ ಬಿಕಮ್ ಔಟ್, ದಿಸ್ ಇಸ್ ಪ್ಲಸ್ ಮೈನಸ್ ಪ್ಲಸ್. ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗೋದು. ದಿಸ್ ಇಸ್ 4 times ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಸೊ ನಮ್ಮ 3 2 ಏನಾಗುತ್ತೆ, 6 ಆಗುತ್ತೆ. -1 × 5 ಮಾಡಿದಾಗ 5 ಆಗುತ್ತೆ. ನೆಕ್ಸ್ಟ್ ಅದೇ ಥರ, ಸೊ ದಿಸ್ ಈಸ್ ಮೈನಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. 0 × 3 ಮಾಡಿದಾಗ 0 ಆಗುತ್ತೆ, -5 ಆಗುತ್ತೆ. 1 × 5 ಮಾಡಿದಾಗ 5 ಆಗುತ್ತೆ. ದಟ್ ಈಸ್ -3 times ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಟು. ಸೊ 0 × 1 ಮಾಡಿದಾಗ ದಟ್ ಈಸ್ 0 ಆಗುತ್ತೆ. -1 × 2 ಮಾಡಿದಾಗ 2 ಆಗುತ್ತೆ. ದಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಇಲ್ಲಿ ನೋಡಿ, ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ. ಸೊ ದಟ್ ಈಸ್ 6 - 5 ಮಾಡಿದ್ರೆ ಏನಾಗುತ್ತೆ, ನಮಗೆ 1 ಬರುತ್ತೆ. 4 × 1 ಮಾಡಿದಾಗ ದಟ್ ಈಸ್ 4 ಆಗುತ್ತೆ. ಮೈನಸ್ ಇಂಟು ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ದಿಸ್ ಈಸ್ 5 ಲ್ಯಾಂಬ್ಡಾ ಆಗುತ್ತೆ. ಮೈನಸ್ ಇಂಟು ಮೈನಸ್ ಅಂದರೆ +6 ಆಗುತ್ತೆ. ಓಕೆ, +6 ದಟ್ ಈಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಇಲ್ಲಿ 4 + 6 ಮಾಡಿದ್ರೆ ಏನಾಗುತ್ತೆ, 10 ಆಗುತ್ತೆ ನೋಡಿ. ದಟ್ ಈಸ್ 5 ಲ್ಯಾಂಬ್ಡಾ ಪ್ಲಸ್ 10 should not be equal to 0. ಪ್ಲಸ್ 10 ಆ ಕಡೆ ನೋಡಿ, ಏನಾಗುತ್ತೆ, -10 ಆಗುತ್ತೆ. ದಟ್ ಈಸ್ 5 ಲ್ಯಾಂಬ್ಡಾ ದಟ್ ಈಸ್ ನಾಟ್ ಬಿ ಈಕ್ವಲ್ ಟು -10. Okay, this is lambda that is equal to
ಲ್ಯಾಂಬ್ಡಾ ಶುಡ್ ನಾಟ್ ಬಿ ಈಕ್ವಲ್ ಟು -10 divided by 5. 5 1 ಜಾ 5 ಎಷ್ಟು -2 ಆಗುತ್ತೆ. ಸೊ ವಿಚ್ ಮೀನ್ಸ್ ಲ್ಯಾಂಬ್ಡಾ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು ಏನು -2. ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು -2. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಅಂದರೆ ಎಲ್ಲಿದೆ ಅಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು -2. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್.